नमोजिणानं चन्द्रप्रभं चन्द्रमरीचिगौरं चन्द्रद्वितीयं जगधीवकान्तं वन्दे विवन्ध्यं महतां ऋषीन्द्रं जिनं जितस्वान्तकषायवन्तं त्रिलोक पूज्य भगवान श्री चंद्रप्रभु स्वामी वो त्रिलोक वंद्य भगवान अंतिम शासन नायक भगवान महावीर स्वामी चरणಕ್ಕೆ ಭಕ್ತಿಪೂರ್ವಕವಾಗಿ ತ್ರಿವಾರ ನತಮಸ್ತಕ ನಮೋಸ್ತುಗಳನ್ನು ಅರ್ಪಿಸುತ್ತಾ ಜಗದೊಡತಿ ಕ್ಷೇತ್ರದ ಅಧಿನಾಯಕಿ ಜಗದಂಬೆ ಮಾತೆ ಜ್ವಾಲಾಮಾಲಿನಿ ಅಮ್ಮನವರ ಸನ್ನಿಧಾನಕ್ಕೆ ಭಕ್ತಿಪೂರ್ವಕವಾಗಿ ನಮಸ್ಕರಿಸಿ ಧರ್ಮಾನುರಾಗಿ ಶ್ರಾವಕ ರತ್ನ ಜನಸ್ನೇಹಿ ಮತ್ತು ಧರ್ಮತತ್ಪರರಾದಂತಹ ಶ್ರೀಯುತ ಅಣ್ಣಾಜಿಯವರು ಶ್ರೀಯುತ ಪ್ರೇಮ್ ಕುಮಾರ್ ಅವರು ಇವತ್ತು ನಮ್ಮ ಮಧ್ಯದಲ್ಲಿ ನೆನಪಾಗಿ ಉಳಿದುಕೊಂಡಿದ್ದಾರೆ. ಅವರು ಇಲ್ಲ ಅಂತ ಹೇಳೋದು, ಆದರೆ ಅವರು ನೆನಪಾಗಿ ಇದ್ದಾರೆ ಅಂತ ಹೇಳೋದಕ್ಕೂ ಬಹಳ ವ್ಯತ್ಯಾಸ ಇದೆ. ಹಾಗಾಗಿ ಅವರು ಇನ್ನೂ ನಮ್ಮ ಜೊತೆಗಿದ್ದಾರೆ, ನೆನಪಾಗಿ ಇದ್ದಾರೆ, ಇರ್ತಾರೆ. ಧರ್ಮಬಂಧುಗಳಲ್ಲಿ ಈ ಗತ್ಯಾಭಿಷೇಕ ಮತ್ತು ಒಬ್ಬ ಧರ್ಮಬಂಧುವಿನ ಅಂತಿಮ ಯಾತ್ರೆಯ ನಂತರ ನಡೆಯುವ ಪೂಜೆಯಾಗಿ ಪರೋಕ್ಷ ಕಟ್ಟಳೆ ಪೂಜೆ, ಗತ್ಯಾಭಿಷೇಕ, ಕಳಶಾಭಿಷೇಕ, ದೇಹದಹನಾದಿ ಪ್ರಾಯಶ್ಚಿತ್ತ ಕ್ರಿಯೆ, ಈ ರೀತಿಯಾಗಿ ಹಲವಾರು ಹೆಸರಿನಿಂದ ಪೂಜೆಯನ್ನು ಮಾಡಲಾಗುತ್ತದೆ. ಒಂದು ವಿಷಯವನ್ನು ನಾವೆಲ್ಲ ಬಹಳ ವಿಶೇಷವಾಗಿ ಗಮನಿಸಲೇಬೇಕು. ಒಂದು ಜೀವದ ಪ್ರಾರಂಭ, ಒಂದು ಜೀವಿಯ ಪ್ರಾರಂಭ, ಅದರಲ್ಲಿ ಶ್ರಾವಕನ ಪ್ರಾರಂಭ ಶುರುವಾಗೋದು ಬಸದಿಯಿಂದ. ಬಸದಿಯಿಂದಲೇ ಒಂದು ಜೀವದ ಪ್ರಾರಂಭ ಆಗ್ತದೆ. ನೀವೆಲ್ಲ ಕ್ರಿಯೆಯನ್ನು ಆಚರಿಸ್ತೀರಿ. ತಾಯಿ ಗರ್ಭವತಿಯಾದಾಗ ಜಿನಮಂದಿರದಲ್ಲಿ ಬಂದು ನಂದಾದೀಪವನ್ನು ಹಚ್ಚಿ ತಾಯಿ ಮತ್ತು ಮಗುವಿನ ಆರೋಗ್ಯಕ್ಕಾಗಿ ಪ್ರಾರ್ಥನೆ ಮಾಡಿ ಪೂಜೆ ಸಲ್ಲಿಸ್ತಾರೆ. ಅದು ಆ ವ್ಯಕ್ತಿ, ಆ ಜೀವದ ಮೊದಲನೆಯ ಪೂಜೆ ಆಗ್ತದೆ. ಹಾಗಾಗಿ ನಮ್ಮೆಲ್ಲರಿಗೂ ಮೊದಲನೆಯ ಪ್ರಾರಂಭ ಜಿನಮಂದಿರದಲ್ಲೇ ಆಗಿತ್ತು, ಬಸದಿಯಲ್ಲಿಯೇ ಪ್ರಾರಂಭ. ಒಬ್ಬ ವ್ಯಕ್ತಿಗೆ ಶ್ರಾವಕನ ಅಂತಿಮ ಕೊನೆಯ ಸಮಯವೂ ಕೂಡ ಎಲ್ಲಿ ಆಗುತ್ತೆ? ಬಸದಿಯಲ್ಲೇ ಆಗುತ್ತೆ. ಅಲ್ಲಿ ನಡೆಯೋದು ಅಂತಿಮ ಯಾತ್ರೆ ಮತ್ತು ಅಂತಿಮ ಸಂಸ್ಕಾರ. ಇಲ್ಲಿ ನಡೆಯೋದು ಅಂತಿಮ ಪೂಜೆ. ಜೈನ ಧರ್ಮದಲ್ಲಿ ಪ್ರತಿ ವರ್ಷ ತಿಥಿಯ ಆಚರಣೆ ನಮ್ಮಲ್ಲಿ ಇರುವುದಿಲ್ಲ. 14ನೇ ದಿನಕ್ಕೆ ಏನು ಅವರ ಮನೆಯಲ್ಲಿ ಹೋಮ ಹವನ ಪೂಜೆಯನ್ನು ಮಾಡಿ ಗೃಹವನ್ನು ಶುದ್ಧಿ ಮಾಡಿ ತದನಂತರ ಬಂಧು ಮಿತ್ರರೆಲ್ಲರೂ ಒಡಗೂಡಿ ಅವರ ಆತ್ಮಕ್ಕೆ ಚಿರಶಾಂತಿಯನ್ನು ಕೋರುತ್ತಾ ದೇಹದಹನಾದಿ ಪ್ರಾಯಶ್ಚಿತ ಕ್ರಿಯೆ ಅಂತ ಹೇಳಿ ಜಿನಮಂದಿರದಲ್ಲಿ ವಿಶೇಷ ಪೂಜೆಯನ್ನು ಮಾಡಲಾಗ್ತದೆ. ನಾವು ಕೇಳಿದ ಹಾಗೆ ಶ್ರೀಮಾನ್ ಪ್ರೇಮ್ ಕುಮಾರ್ ಅವರು ಇಹಲೋಕ ತ್ಯಜಿಸಿದ್ದಾರೆ. ಅವರ ಅಂತಿಮ ಯಾತ್ರೆ ಮತ್ತು ಅವರ ಅಂತಿಮ ಸಮಯದಲ್ಲಿ ಈ ಭಾಗದ ಎಲ್ಲ ಜನಾಂಗದ ಬಂಧುಗಳು ಇಡೀ ನಗರಕ್ಕೆ ರಜೆಯನ್ನು ಘೋಷಣೆ ಮಾಡಿದ ಬಂದ್ ರೀತಿಯಲ್ಲಿ ಇಡೀ ನಗರವನ್ನೇ ಈ ಭಾಗದ ಪ್ರಾಂತ್ಯದಲ್ಲಿ ಒಂದು ರೀತಿಯಾಗಿ ಶೋಕಾಚರಣೆ ಮಾಡಲಾಯಿತು. ಯಾವ ರೀತಿಯೋ ಏನಾದರೂ ಒಂದು ತುರ್ತು ಪರಿಸ್ಥಿತಿ ಬಂದಾಗ ಸರ್ಕಾರ ಬಂದ್ ಘೋಷಣೆ ಮಾಡಿ ಆ ಊರಿನಲ್ಲಿ ಎಲ್ಲರೂ ಶೋಕಾಚರಣೆ ಮಾಡುವ ರೀತಿಯಲ್ಲಿ
ಈ ಭಾಗದಲ್ಲಿ ಅವರನ್ನು ಅಷ್ಟು ಗೌರವಿಸಿದ್ದಾರೆ ಅನ್ನೋದು ಕಾಣಿಸ್ತದೆ. ಇವತ್ತು ಯಾರು ಬರಲಿ ಯಾರು ಹೋಗಲಿ, ದಿನ ಬೆಳಗ್ತದೆ ದಿನ ಮುಳುಗ್ತದೆ ಅನ್ನೋದು ಎಲ್ಲರಿಗೂ ಗೊತ್ತಿರೋ ವಿಷಯನೇ. ಹುಟ್ಟುತ್ತದೆ ಸಾಯ್ತದೆ, ದಿನ ಕಳೀತಾ ಇರ್ತದೆ. ಅಂತಹದ್ರಲ್ಲಿ ಇಡೀ ನಗರ ಮತ್ತು ಈ ಪ್ರಾಂತ ಒಂದು ದಿನ ಅವರಿಗಾಗಿ ಮೀಸಲಿಟ್ಟು ಒಂದು ದಿನವನ್ನು ಸುಟಿ ಮಾಡ್ತಾ ಇದ್ದಾರೆ, ರಜಾ ಮಾಡ್ತಾರೆ ಅಂತಂದರೆ ಅವತ್ತಿನ ದಿನವನ್ನು ನಂಬಿ ಆ ದಿನವನ್ನು ಕಳೆಯುವ ಜನರೂ ಕೂಡ ಅದಕ್ಕೆ ಸಹಕರಿಸಿದ್ರಲ್ಲ. ಒಂದು ದಿನದ ವರಮಾನವನ್ನು ಬಿಟ್ಟು ಕೊಟ್ರಲ್ಲ. ಅದರಿಂದ ಅವರಿಗೆ ಜೀವನಕ್ಕೆ ನಷ್ಟ ಆಯಿತು. ಒಂದು ದಿನದ ಅವರಿಗೆ ನಷ್ಟ ಆಯಿತು. ಆ ನಷ್ಟ ಅವ್ರಿಗೆ ಕಣ್ಣಿಗೆ ಕಾಣಲಿಲ್ಲ, ಇಡೀ ಸಮಾಜಕ್ಕಾದ ನಷ್ಟ ಅವ್ರಿಗೆ ಕಣ್ಣಿಗೆ ಕಂಡಿಲ್ಲ. ಅಣ್ಣಾಜೆಣ್ಣನ್ನು ಕಳ್ಕೊಂಡಿದ್ದೀವಲ್ಲ ಅನ್ನೋ ಆತಂಕ ಅವರಲ್ಲಿ ಕಾಣಿಸ್ತಾ ಇತ್ತು. ಇದನ್ನು ನಾವು ಅಲ್ಲಿಂದ ಕಂಡಾಗ ವ್ಯಕ್ತಿಯ ಇರುವಾಗ ಅವರನ್ನು ಎಷ್ಟು ಕೊಂಡಾಡಿರ್ತಾರೆ ಅದನ್ನು ಒಂದು ಸರ್ತಿ ಗಮನಿಸಬೇಕು, ನೋಡಬೇಕು ಅಂತಂದ್ರೆ ಅಂತಿಮ ಯಾತ್ರೆಯಲ್ಲಿ ನೋಡಬೇಕು ಅಂತ ಹೇಳ್ತಾರೆ. ಹಾಗೆ ಇವತ್ತು ಅವರ ಇಹಲೋಕದಿಂದ ತ್ಯಜಿಸಿ ಗಮನವಾದಂತಹ ಅವರ ಆತ್ಮ ಸದ್ಗತಿಯನ್ನೇ ಪ್ರಾಪ್ತಿ ಮಾಡಿಕೊಂಡಿರ್ತದೆ. ಜಾತಸ್ಯ ಮರಣಂ ಧ್ರುವಂ. ಏನು ಹೇಳಿ, ಹುಟ್ಟುವಾಗಲೇ ನಾವು ಜೊತೆಗೆ ಒಂದನ್ನು ಹಿಡ್ಕೊಂಡು ಬಂದಿರ್ತೇವೆ, ಏನನ್ನ, ಮರಣವನ್ನು ತಗೊಂಡು ಬಂದಿರ್ತೇವೆ. ಒಂದಿನ ನಾವು ಹೋಗಲೇಬೇಕು. ಇಲ್ಲಿ ಯಾರೂ ಶಾಶ್ವತವಾಗಿರಲಿಕ್ಕೆ ಸಾಧ್ಯವೇ ಇಲ್ಲ. ಎಂತಹ ದೊಡ್ಡ ದೊಡ್ಡ ಚಕ್ರವರ್ತಿಗಳಾಗಿ ಹೋಗಿದ್ದಾರೆ, ಎಂತಹ ದೊಡ್ಡ ಮಹಾನ್ ಪುರುಷರೆಲ್ಲ ಆಗಿದ್ದಾರೆ, ತೀರ್ಥಂಕರರು ಆಗಿದ್ದಾರೆ. ಅವರೆಲ್ಲರೂ ಶಾಶ್ವತವಾಗಿ ಇರಲಿಕ್ಕೆ ಸಾಧ್ಯವಾಯಿತಾ ಅಂತ ಕೇಳಿದ್ರೆ ಯಾರಿಂದಲೂ ಸಾಧ್ಯವಾಗಲಿಲ್ಲ. ಒಂದು ದಿನ ನಾವು ಹೋಗಲೇಬೇಕು. ಅಹನಿ ಗಚ್ಚಂತಿ ಯಮ ಮಂದಿರಂ. ನಾವು ಎಲ್ಲಿ ಹೋಗ್ತಾ ಇದ್ದೀವಿ ಅಂತಂದರೆ ಒಂದೊಂದೇ ಹೆಜ್ಜೆ ಇಡ್ತಾ ಎಲ್ಲಿಗೆ ಹೋಗ್ತಾ ಇದ್ದೀವಿ? ಯಮ ಮಂದಿರಕ್ಕೆ ಹೋಗ್ತಾ ಇದ್ದೀವಿ. ಒಂದು ದಿನ ಕಳೀತು ಅಂತ ಹೇಳೋದಲ್ಲ, ಒಂದು ದಿನ ನಾವು ನನ್ನ ಅಂತಿಮ ಸಮಯದ ಕಡೆಗೆ ಪ್ರಯಾಣ ಮಾಡ್ತಾ ಇದ್ದೇನೆ ಅಂಥೇಳಿ ಗಮನಿಸ್ತಾ ಇರಬೇಕು. ಮತ್ತೊಂದು ವಿಷಯ ಈ ಸಂದರ್ಭದಲ್ಲಿ ನಾವು ನೆನಪಿಸ್ಕೊಳ್ಬೇಕಾಗಿದ್ದು, ಪ್ರತಿನಿತ್ಯ ಬೆಳಿಗ್ಗೆ ಎದ್ದ ಕೂಡಲೇ ನಾವು ಜಿನೇಶ್ವರನ ದರ್ಶನ ಮಾಡಿ ಒಂದು ಬಾರಿ ಕನ್ನಡಿಯಲ್ಲಿ ಮುಖ ನೋಡಿಕೊಂಡು ಹೇಳಬೇಕೇನಂತ ಹೇಳಿ, ಒಂದು ದಿನದ ಅವಕಾಶ ಸಿಕ್ಕಿದೆ. ಏನು ಹೇಳಿ? ಒಂದು ದಿನದ ಅವಕಾಶ ಸಿಕ್ಕಿದೆ, ನನ್ನಿಂದಾದ ಧರ್ಮ ಕಾರ್ಯವನ್ನು ನಾನು ಮಾಡುತ್ತೇನೆ ಅಂತ ಹೇಳಿ ನಾವು ಹೊರಡಬೇಕು. ಹಾಗೆ ಅಣ್ಣಾಜಿಯಣ್ಣವ್ರಿಗೆ ಆ ರೀತಿಯಾದಂಥ ಸಮಯ ಬರಲಿಲ್ಲ ಅನಿಸುತ್ತೆ. ಯಾವ್ರಿಗೆ ಅಂತಂದರೆ ಅವ್ರು ಸದಾಕಾಲ ಅದರಲ್ಲೇ ಇರ್ತಾಯಿದ್ರು. ನಾನು ಧರ್ಮ ಕಾರ್ಯ ಮಾಡಬೇಕು ಅಂತ ಹೇಳಿಕೊಂಡು ಹೊರಡಬೇಕು ಅನ್ನೋದು ಇರಲಿಲ್ಲ. ಅವರ ಜಪ ಅದೇ ಆಗಿರ್ತಾ ಇತ್ತು. ಧರ್ಮಕ್ಕಾಗಿ ನಾನು, ಧರ್ಮಕ್ಕಾಗಿ ನಾನು. ಯಾವುದು ಧರ್ಮ? ವೃತ್ತಿ ಧರ್ಮ, ಕಾಯಕವೇ ಕೈಲಾಸ, ನಾನಾ ವಿಷಯಗಳನ್ನು ಹೇಳಬಹುದಾದರೆ ಅವರು ಇನ್ನೊಬ್ಬರಿಗೆ ಸಹಕಾರಿಯಾಗಿ ಇರೋದೇ ಅವರು ನನ್ನ ಧರ್ಮ ಅಂತ ಹೇಳಿ ಅವರು ಎಣಿಸಿದ್ರು. ಬಹುಶಃ ನಮ್ಮ ಪೂರ್ವಾಚಾರ್ಯರು ಎಲ್ಲರೂ ನೀವು ಅದನ್ನು ನೋಡಿರ್ತೀರಿ, ಗಮನಿಸಿರ್ತೀರಿ. ಅದು ಅಣ್ಣಾಜಿ ಅಣ್ಣನವರಿಗೆ ಅದು ವಾಕ್ಯ ಸೂಟ್ ಆಗ್ತದೆ. ಯಾವುದು ಅಂತಂದರೆ, ಈ ತ್ರಿಲೋಕ ಚಿಹ್ನೆಯನ್ನು ಬಿಡಿಸಿ ಅದರ ಕೆಳಗಡೆಗೆ ಒಂದು ಶಬ್ದ ಬರೆದಿರ್ತಾರೆ. ಏನು ಬರೆದಿರ್ತಾರೆ? ಪರಸ್ಪರೋಪಗ್ರಹೋ ಜೀವಾಣ. ಇದು ತತ್ವಾರ್ಥ ಸೂತ್ರದಲ್ಲಿ ಒಂದು ಸೂತ್ರ ಬರುತ್ತೆ. ಅದರ ಅರ್ಥ ಏನು? ಪರಸ್ಪರ ಉಪಕಾರವನ್ನು ಮಾಡಬೇಕು. ಯಾರಿಗೆ? ಜೀವಾಣ. ಪರಸ್ಪರೋಪಗ್ರಹೋ ಜೀವಾಣ ಅಂದರೆ ಅದರ ಅರ್ಥ ಏನು? ಸಾಧ್ಯವಾದರೆ ಉಪಕಾರ ಮಾಡಬೇಕು, ಇಲ್ಲದೆ ಹೋದರೆ ಉಪದ್ರವ ಅಂತೂ ನಾನು ಮಾಡಲಿಕ್ಕೆ ಹೋಗಬಾರದು ಅನ್ನೋದು ಈ ಒಂದು ವಾಕ್ಯದ, ಈ ಸೂತ್ರದ ಅರ್ಥ. ಅದನ್ನು ಅವರು ಚಾಚೂ ತಪ್ಪದೆ ಪಾಲಿಸಿದರು. ಯಾವುದಕ್ಕೆ? ಪರಸ್ಪರೋಪಗ್ರಹೋ ಜೀವಾಣ. ಈ ಶಬ್ದ ಸರಿಯಾಗಿ ಅರ್ಥ ಮಾಡ್ಕೊಳ್ಳಿ. ಜೀವಿಗೆ ಜೀವಿ ನೆರವು ಅಂತೇಳಿ ನೀವು ಈ ಪದ ಎಲ್ಲ ಕಡೆ ಬಳಸ್ಕೊಂಡಿರ್ತೀರಿ. ಅದೇ ಈ ಪದದ ಅರ್ಥ, ಈ ಸೂತ್ರದ ಅರ್ಥ. ಅವರು ಬರೀ ಮನುಷ್ಯರಿಗೆ ಮಾತ್ರ ಸಹಕಾರಿಯಾಗಿದ್ದರ ಅಂತ ಕೇಳಿದರೆ ಇಲ್ಲ. ಒಂದು ಇರುವೆಯಿಂದ ಹಿಡಿದು ಎಲ್ಲ ಜೀವರಾಶಿಗಳಿಗೂ ಅವರು ತನ್ನ ಸಮರ್ಪಣಾ ಭಾವವನ್ನು ಸಮರ್ಪಣೆ ಮಾಡಿದ್ದರು ಅನ್ನೋದಕ್ಕೆ ಅವರ ಉಚ್ಚ ಕುಲವೇ ಕಾರಣ ಆಗಿದೆ.
ಹಾಗೆ ಉತ್ಕೃಷ್ಟ ಕುಲದಲ್ಲಿ ಜನ್ಮ ಪಡೆದು ಉತ್ಕೃಷ್ಟ ಕೈಂಕರ್ಯದ ಮುಖಾಂತರ ಹೆಸರನ್ನ ಮಾಡಿ ಸಮಾಜದಲ್ಲಿ ಛಾಪಾಗಿದ್ದು ಮಾರ್ಗದರ್ಶನದನ್ನು ಮುಂದಿನ ಪೀಳಿಗೆಗೆ ತನ್ನ ಮಾರ್ಗದರ್ಶನವನ್ನು ಅವರು ಬಿಟ್ಟು ಹೋಗಿದ್ದಾರೆ. ಅವರ ಪರಿವಾರಕ್ಕೆ ಅವರನ್ನು ಅಗಲಿದ ದುಃಖವನ್ನು ಭರಿಸುವ ಶಕ್ತಿಯನ್ನು ಜಿನಶಾಸನ ದೇವತೆಗಳು ಕರುಣಿಸಲಿ ಅಂತ ನಾವು ಪ್ರಾರ್ಥಿಸ್ತೇವೆ. ಯಾಕೆ ಅಂತಂದರೆ ಇಲ್ಲಿ ನಡೆದಿರುವ ಬೆಳವಣಿಗೆಯನ್ನು ನೋಡ್ತಾ ಇದ್ದರೆ ಇಡೀ ಊರಿಗೆ ಊರೇ, ಇಡೀ ಪ್ರಾಂತಕ್ಕೆ ಪ್ರಾಂತವೇ ಅವರನ್ನು ನೆನೆದು ದುಃಖಿಸುವಾಗ ಇನ್ನು ಅವರ ಪರಿವಾರದ ದುಃಖವನ್ನು ನಾವೆಲ್ಲರೂ ಅಳತೆ ಹಾಕ್ಲಿಕ್ಕೆ ಸಾಧ್ಯ ಇದೆಯಾ? ಇಡೀ ಊರು ದುಃಖ ಪಡ್ತಾ ಇದೆ. ಇನ್ನು ಅವ್ರ ಪರಿವಾರಕ್ಕೆ ಒಂದು ಮಾತು ಹೇಳ್ತಾರೆ, ಮನೆಗೆ ಅಡಗದೆ ಇರುವವರನ್ನು ಊರು ಅಡಗಿಸ್ತದೆ ಅಂತ ಹೇಳಿ. ಹಾಗೆ ಊರಿಗೆ ಬೇಕಾದವರು ಇನ್ನು ಮನೆಗೆ ಇನ್ನೆಷ್ಟು ಬೇಕಾಗಿರುವುದಿಲ್ಲ. ಇಡೀ ಊರಿನ ಜನ ಅವರನ್ನು ನಮಗೆ ಬೇಕಾದವರು ಅಂತ ಹೇಳಬೇಕಾದ್ರೆ ಮನೆಯವ್ರಿಗೇನು ಬೇಡವಾಗಿದ್ರ? ಮನೆಯವ್ರಿಗಿನ್ನು ಅದಕ್ಕಿಂತಲೂ ಹೆಚ್ಚಿಗೆ ಬೇಡಾಗಿದ್ರು ಅಂತ ಯಾವತ್ತೂ ಹೇಳಕ್ಕೆ ಸಾಧ್ಯ ಇಲ್ಲ. ಅವರು ಮನೆಗೆ ಮೊದಲನೇ ವ್ಯಕ್ತಿಯಾಗಿರ್ತಾರೆ, ಯಜಮಾನರಾಗಿರ್ತಾರೆ. ಅಂತಹ ಯಜಮಾನನನ್ನು, ಆಧಾರ ಸ್ತಂಭವನ್ನು ಕಳೆದುಕೊಂಡಂತಹ ಪರಿವಾರಕ್ಕೆ, ಈ ಸಮಾಜಕ್ಕೆ ಎಂತಹ ದೊಡ್ಡ ನಷ್ಟ ಆಗಿದೆಯೋ ಅದಕ್ಕಿಂತಲೂ ಬಹುಪಾಲು ನಷ್ಟ ಆ ಪರಿವಾರಕ್ಕಾಗಿದೆ, ಬಂಧು ಮಿತ್ರರಿಗಾಗಿದೆ. ನಾಳೆ ದಿನ ಅವರ ಮೊಮ್ಮಗ ಕೇಳ್ಬೋದು, ಅಜ್ಜ ಎಲ್ಲಿ? ಅಜ್ಜನನ್ನು ನೋಡಬೇಕು. ಮಗುವಿಗೆ ಗೊತ್ತಾಗುವುದಿಲ್ಲ ಮೊಮ್ಮಗನಿಗೆ ಅಜ್ಜ ಎಲ್ಲಿದ್ದಾರೆ. ಅಜ್ಜನ ಪ್ರೀತಿಯನ್ನು ಮಗು ಕಾಣುವಾಗ ಅವ್ರ ಕಣ್ಣೆದುರುಗಡೆ ಇರುವುದಿಲ್ಲ. ಅವರ ಭಾವಚಿತ್ರ ಇವತ್ತು ಊರು ತುಂಬ ಯಾಕೆ ನಮ್ಮ ಅಜ್ಜನ ಚಿತ್ರ ಹಾಕಿದ್ದಾರೆ ಅಂತ ಮಗು ಕೇಳಬಹುದು, ಮುಗ್ಧ ಮನಸ್ಸು, ಗೊತ್ತಾಗುವುದಿಲ್ಲ. ಆದರೆ ಆದರ್ಶಪ್ರಾಯರಾಗಿದ್ದರು ಅಂತ ಮೊಮ್ಮಗ ನಾಳೆ ದಿನ ಹೆಮ್ಮೆಯಿಂದ ಹೇಳ್ಕೊಂಡು ಹೋಗುವಂತಹ ಸಮಯ ಬರುತ್ತೆ. ಈಗ ಮೊಮ್ಮಗನ ಕಾಲಕ್ಕೆ ಅವರು ಮಾರ್ಗದರ್ಶಕರಾಗಿ ಹೋದರು. ಏನಂತಂದ್ರೆ ಇವ್ರು ಯಾರು ಗೊತ್ತಾ? ಅಣ್ಣಾಜಿಯವರು ಇದ್ರಲ್ಲ, ಅಣ್ಣಾಜಿಯವರ ಮೊಮ್ಮಗ ಅಂತ ಹೇಳಿ ಅವ್ರಿಗೆ ಗೌರವ ಕೊಡ್ತಾರೆ. ಈಗ ಆ ವ್ಯಕ್ತಿಗೆ ಗೌರವ ಸಿಗ್ತಾ, ಅಣ್ಣಾಜಿಯವ್ರಿಗೆ ಗೌರವ ಸಿಗ್ತಾ ಅಂತ ಕೇಳಿದ್ರೆ ಖಂಡಿತವಾಗಿಯೂ ಅಣ್ಣಾಜಿಯವರ ಗೌರವ ಅವರ ಕುಟುಂಬದ ಜೊತೆಗೆ ಸದಾಕಾಲ ಈ ಪ್ರಾಂತದಲ್ಲಿ ಇರ್ತದೆ ಅನ್ನೋದಕ್ಕೆ ಅವರ ಅಂತಿಮ ಯಾತ್ರೆ ಸಾಕ್ಷಿಯಾಗಿರ್ತದೆ. ನೀವೆಲ್ಲೇ ಹೋಗಿ ಅವರನ್ನು ಗುರುತಿಸ್ತಾರೆ. ಇವ್ರು ಯಾರು ಗೊತ್ತಾಯ್ತಾ? ಅಣ್ಣಾಜಿ ಅಣ್ಣವರ ಅಳಿಯ. ಇವ್ರು ಯಾರು ಗೊತ್ತಾಯ್ತಾ? ಅಣ್ಣಾಜಿ ಅಣ್ಣವರ ಮಗ, ಮೊಮ್ಮಗ, ಮೊಮ್ಮಗಳು, ಮನೆಯವರು, ಪರಿವಾರದವರು, ಬಂಧು ಮಿತ್ರರು ಅಂತ ಗುರುತಿಸ್ತಾರೆ. ಹಾಗೆ ಈ ಸಂದರ್ಭದಲ್ಲಿ ನಮ್ಮ ನೆಲ್ಲಿಕಾರಿನ ಧರ್ಮರಾಜ ಆದವರನ್ನು 2 ಸಾಲಿನಲ್ಲಿ ಇಷ್ಟು ದೊಡ್ಡ ಅರ್ಥವನ್ನು ಅವರು ತಿಳಿಸ್ಕೊಟ್ಟಿರೋದು. ತಂದೆಯು ತಾಯಿಯು ಬಂಧು ಬಳಗವು ಎಲ್ಲರೂ ಯಮನ ಕೈಯಲ್ಲಿ. ಎಷ್ಟು ದೊಡ್ಡ ಅರ್ಥ ನೋಡಿ, 2 ಸಾಲಲ್ಲಿ ತುಂಬಿಸಿಕೊಟ್ಟಿದ್ದಾರೆ. ಬರೆದದ್ಯಾರು? ನೆಲ್ಲಿಕಾರಿನ ಧರ್ಮರಾಜ ಯಾದವ್. ನಾವು ಅವರನ್ನು ಕಾಣಲಿಲ್ಲ, ಆದರೆ ಈ ಒಂದು ಭಾವನೆಗಳನ್ನು ಅವರು ವ್ಯಕ್ತಪಡಿಸಿದ್ದಾರಲ್ಲ, ಅಷ್ಟು ಉತ್ಕೃಷ್ಟವಾಗಿ ಇನ್ಯಾರೂ ಭಾವಿಸಲಿಲ್ಲ. ಅಭಿನವ ರತ್ನಾಕರ ವರ್ಣಿ ಅಂತಲೂ ಹೇಳ್ಬೋದು ಅವರನ್ನು. ಹಾಗೆ ಅವರು ನೋಡಿ, ತಂದೆಯು ತಾಯಿಯು ಬಂಧು ಬಳಗವು ಎಲ್ಲರೂ ಯಮನ ಕೈಯಲ್ಲಿ, ಕಾಯುವುದೊಂದೇ ಶ್ರೀಜಿನ ನಾಮವು ಸಂತತವು. ನೀವು ಅದನ್ನು ನೆನೆಸ್ತಾ ಇರಿ. ಯಾವುದನ್ನು? ಶ್ರೀಜಿನ ನಾಮವು. ಇವತ್ತು ಸ್ವಾಮಿಗಳು, ಸಮಾಜ, ಎಲ್ಲರೂ ನಾವಿಲ್ಲಿಗೆ ಬಂದು ನಿಂತಿದ್ದೇವೆ ಅಂತಂದರೆ, ಇವತ್ತು ಅವರಿಗೆ ಗೌರವ ಸೂಚಿಸ್ತಾ ಇದ್ದೇವೆ ಅಂತಂದರೆ, ಆ ಒಂದು ಅಗಲಿದ ಚೇತನಕ್ಕೆ ಭಗವಂತನ ಮೇಲೆ ಎಷ್ಟು ಶ್ರದ್ಧೆ ಇತ್ತು, ಜಿನ ಧರ್ಮದ ಮೇಲೆ ಎಷ್ಟು ಶ್ರದ್ಧೆ ಇತ್ತು, ಆ ಗುರುಪೀಠಗಳ ಮೇಲೆ ಎಷ್ಟು ಧರ್ಮದ ಶ್ರದ್ಧೆ ಇತ್ತು, ಸಮಾಜ ಬಂಧುಗಳನ್ನು ಹೇಗೆ ರೀತಿ ಕರ್ಕೊಂಡು ಹೋಗ್ಬೇಕೆನ್ನೋದು ಅವರಲ್ಲಿ ಎಷ್ಟಿತ್ತು ಅನ್ನೋದನ್ನು ಸೂಚಿಸ್ತದೆ. ಹಾಗಾಗಿ ಅವರು ಅದನ್ನು ಚೆನ್ನಾಗಿ ಅರ್ಥೈಸ್ಕೊಂಡಿದ್ರು. ಕಾಯುವುದೊಂದೇ ಶ್ರೀಜಿನ ನಾಮವು ಅಂತ ಹೇಳಿ ಅಂತಿಮ ಸಮಯದಲ್ಲಿ ಕೂಡ ಅವರು ನಮೋಕಾರ ಮಂತ್ರವನ್ನು ಕೇಳಿಸಿಕೊಳ್ತಾ ಜಪವನ್ನು ಮಾಡ್ತಾ ಇಹಲೋಕ ತೀರಿಸಿದ್ದಾರೆ. ಒಂದು ಗ್ರಂಥ ಇದೆ, ತಾವೆಲ್ಲರೂ ಅಧ್ಯಯನ ಮಾಡಲೇಬೇಕು. ಸಾವನ್ನು ಅರಸಿ ಸಾವನ್ನು ಬಯಸಿ ಅಂತ ಹೇಳಿ ಒಂದು ಗ್ರಂಥ ಇದೆ. ಅದೇನು ಹೇಳ್ತದೆ ಅಂತಂದರೆ, ಜೈನ ಕುಲದಲ್ಲಿ ಜನ್ಮ ಪಡೆದವರು ಸಾವನ್ನು ಕಂಡು ಅಂಜುವುದಿಲ್ಲ. ಆ ರತ್ನಾಕರ ವರ್ಣಿ ಬರೆದಿದ್ದಾರೆ, ಸಾವಿಗಂಜದೆ ಉಗ್ರಾಸಿಯು ಭೇದಿಸಲು ಬಾರದ. ರತ್ನಾಕರ ವರ್ಣಿಯ ಶತಕತ್ರಯಗಳನ್ನು ತಾವೆಲ್ಲ ಗಮನಿಸಿದ್ರೆ ಅವರು ಇದನ್ನೇ ಹೇಳಿಕೊಟ್ಟಿದ್ದಾರೆ. ಏನು ಅಂತಂದರೆ, ಈ ಆತ್ಮನನ್ನ
ಪರಮಾತ್ಮನೆಡೆಗೆ ಕರೆದುಕೊಂಡು ಹೋಗಲಿಕ್ಕೆ ಶರೀರ ಮಾರ್ಗಸೂಚಿಯಾಗಿರ್ತದೆ, ಶರೀರ ಉಪಕಾರಿಯಾಗಿರ್ತದೆ. ಅದಕ್ಕೆ ಯಾವ ರೀತಿ ನಾವು ಆ ಭಗವಂತನನ್ನಾಗಿ ಮಾಡುವುದು ಅಂತ ಕೇಳಿದ್ರೆ, ಈಗ ನಿಮ್ಮ ಕಣ್ಣೆದುರುಗಡೆ ಉಪಕಾರಿಯಾಗಿದ್ದವರು ಕಾಣಿಸ್ತಾ ಇದ್ದಾರಲ್ಲ, ನಮ್ಮ ಪ್ರೇಮ್ ಕುಮಾರ್ ಅವರು, ಅಣ್ಣಾಜಿಯವರು, ಅವರು ಮಾಡಿದ ಧರ್ಮ ಕಾರ್ಯಗಳೇ ಅವರನ್ನು ರತ್ನತ್ರಯ ಮಾರ್ಗದಲ್ಲಿ ಕೊಂಡೊಯ್ತದೆ. ಅಲ್ಲಿಂದ ಇಲ್ಲಿ ಕೊಂಡೊಯ್ತದೆ, ಇನ್ನೊಂದು ಹೆಜ್ಜೆ ಕೊಂಡೊಯ್ತದೆ. ಅದಕ್ಕೆ ಇನ್ನೊಂದು ಉದಾಹರಣೆ ನಿಮ್ಗೆ ಹೇಳಬೇಕು ಅಂತಂದರೆ, ಹಿಟ್ಟಿನ ಕೋಳಿಯ ಕತೆ ತಮಗೆಲ್ಲ ಗೊತ್ತಿದೆ. ಹಿಟ್ಟಿನ ಕೋಳಿ ಕತೆ ಕೇಳಿದ್ದೀರಲ್ಲ, ಅದು ಅಂತಿಮ ಸಮಯದಲ್ಲಿ ಅವ್ರ ಭಾವನೆ ಹೇಗಿತ್ತು, ಬಲಿ ಕೊಡಬೇಕಾಗಿತ್ತು. ಹಾಗೆ ಏನು ಮಾಡ್ತಾರೆ, ಅಯ್ಯೋ ನಾವು ಹಿಂಸೆ ಮಾಡುವವರಲ್ಲ, ನಾವು ಹಿಟ್ಟಿನ ಕೋಳಿಯನ್ನು ಬಲಿ ಕೊಟ್ಟರೆ ಸರಿಯಾಗಿರ್ತದೆ ಅಂತೇಳಿ ಹಿಟ್ಟಿನಲ್ಲಿ ಕೋಳಿ ಮಾಡಿ ಬಲಿ ಕೊಡಬೇಕಾದ್ರೆ ಅದಕ್ಕೆ ಜೀವ ಬಂದ್ಬಿಡ್ತದೆ. ಯದ್ಭಾವಂ ತದ್ಭವತಿ. ಅದು ಕೋಳಿ ಅಂತ ಇವರು ಭಾವನೆ ಮಾಡಿದ್ರು, ಅದು ಕೋಳಿ ಆಯಿತು. ಇವರು ಧರ್ಮಕ್ಕಾಗಿ ತನ್ನ ಭಾವನೆಯನ್ನು ಮಾಡಿಕೊಂಡ್ರು, ಅದು ಧರ್ಮ ಭಾವನೆಯಲ್ಲೇ ಅದು ಮುಂದೆ ಹೋಗ್ತದೆ. ಅಲ್ಲಿ ಪರಿಣಾಮ ವಿಪರೀತವಾಗಿತ್ತು, ಹಾಗಾಗಿ ಅವರಿಗೆ ನರಕ ಬಂದಾಯಿತು. ಇಲ್ಲಿ ಪರಿಣಾಮ ಶುದ್ಧವಾಗಿತ್ತು, ಶುದ್ಧೋರ್ಭಾವ ಮುಂದೆ ಕರ್ಕೊಂಡು ಹೋಗ್ತದೆ. ಆಯ್ತಾ? ಹಾಗೆ ಈ ಧರ್ಮದಲ್ಲಿ ತನ್ನನ್ನು ಯಾವ ರೀತಿ ತೊಡಗಿಸಿಕೊಳ್ಬೇಕು, ಮುನಿಯಾಗಿದ್ದು, ಭಟ್ಟಾರಕರಾಗಿದ್ದು, ಆರಿಕೆಯರಾಗಿದ್ದು, ಕ್ಷುಲ್ಲಿಕೆಯರಾಗಿದ್ದ ಮಾತ್ರಕ್ಕೆ ನಾವು ಕರ್ಮಕ್ಷಯವನ್ನು ಮಾಡಿ ಮೋಕ್ಷ ಪ್ರಾಪ್ತಿಗೆ ಹೋಗ್ತೇವೆ ಅಂತಿಲ್ಲ. ತೀರ್ಥಂಕರರು ಎಷ್ಟು ಜನ ಇದ್ದಾರೆ? 24 ಜನ ತೀರ್ಥಂಕರರು ಇದ್ದಾರೆ. ಅದರಲ್ಲಿ ಎಷ್ಟು ಜನಕ್ಕೆ ಮದುವೆ ಆಗಿತ್ತು? 19 ಜನ ತೀರ್ಥಂಕರರಿಗೆ ವಿವಾಹವಾಗಿ ಮಕ್ಕಳು ಮೊಮ್ಮಕ್ಕಳು ಸಹ ಇದ್ರು. ಆದಿನಾಥ ಸ್ವಾಮಿಯವರ ಮೊಮ್ಮಗನ ಹೆಸರೇನು ಹೇಳಿ? ಮಗನ ಹೆಸರು ಬೇಡ, ಮೊಮ್ಮಗನ ಹೆಸರು ಹೇಳಿ. ಮರೀಚಿ. ಮರೀಚಿ ಭರತ ಚಕ್ರಿಯ ಮಗ ಮರೀಚಿ. ಹಾಗಿದ್ರೆ ಅವರಿಗೆ ಮಕ್ಕಳಿದ್ರು ಅಂತ ಆಯ್ತಲ್ಲ, ಮೊಮ್ಮಕ್ಕಳಿದ್ರು ಅಂತ ಆಯ್ತಲ್ಲ. ಹಾಗಾದ್ರೆ ಆದಿನಾಥ ಸ್ವಾಮಿ ಮೋಕ್ಷಕ್ಕೆ ಹೋಗ್ಲಿಲ್ವಾ? ಮೋಕ್ಷಕ್ಕೆ ಹೋದರು. ಇದರಿಂದ ನಿಮಗೆ ತಿಳಿದು ಬರೋದು ಏನು ಅಂತಂದರೆ, ಮೋಕ್ಷ ಪ್ರಾಪ್ತಿಗಾಗಿ ಸಾಧುಗಳೇ ಆಗಿರಬೇಕು ಅಂತಿಲ್ಲ. ನೀವು ಗೃಹಸ್ಥರಾಗಿದ್ದು ಸಾಧು ಧರ್ಮವನ್ನು ಪಾಲಿಸಿ ಕರ್ಮಕ್ಷಯ ಮಾಡಿ ಮೋಕ್ಷವನ್ನು ಸಾಧಿಸಬಹುದು ಅಂತ ಹೇಳಿ. ಅದಕ್ಕೇನೆ ರತ್ನಾಕರ ವರ್ಣಿ ಹೇಳ್ತಾರೆ, ವ್ಯವಹಾರ ನಿಶ್ಚಯ ಅರಿತು ತಮ್ಮಾತ್ಮ ತತ್ವವನೆನ್ನಿ ನಿಜವ ಸಾಧಿಸುವ. ಆ ನಿಜ ಅಂದ್ರೆ ಮೋಕ್ಷ. ಅದಕ್ಕೆ ಇದನ್ನೆಲ್ಲ ತಾವು ಅರ್ಥ ಮಾಡ್ಕೊಳ್ಬೇಕು. ಅದನ್ನು ಅವರು ಅರ್ಥ ಮಾಡ್ಕೊಂಡಿದ್ರು. ಯಾರು? ಅಣ್ಣಾಜಿ ಅಣ್ಣ, ಪ್ರೇಮ್ ಕುಮಾರ್ ಅವರು. ಅವರನ್ನ ನೆನೆಸಿ ಈ ಒಂದು ಘಟನೆಗಳನ್ನೆಲ್ಲ ನೋಡಬೇಕಾದ್ರೆ, ಭರತ ಚಕ್ರವರ್ತಿಗೊಬ್ಬ ಹೇಳ್ತಾನಂತೆ ಬಾಗಿಲಲ್ಲಿ ನಿಂತ್ಕೊಂಡು, ಸೇವಕ, ಇವನೆಂತ ದೊಡ್ಡ ಮಹಾರಾಜ, ಇವನೆಂತ ದೊಡ್ಡ ಮಹಾರಾಜ, ಪರಾಕ್ರಮಿನ ಇವನು. ನಾವೆಲ್ಲ ಸೈನಿಕರು ಕಾದಾಡಿ ಇವನ ರಾಜ್ಯವನ್ನ ಕಾಯ್ದುಕೊಟ್ಟಾಗ ಮಾತ್ರ ಇವನು ಸಿಂಹಾಸನದಲ್ಲಿ ಕೂತ್ಕೊಂಡು 96,000 ಮಡದಿಯರ ಜೊತೆಗೆ ಉಲ್ಲಾಸದಲ್ಲಿ ಇರ್ಲಿಕ್ಕೆ ಸಾಧ್ಯ ಆಗ್ತಾ ಇದೆ ಭರತ ಚಕ್ರವರ್ತಿಗೆ. ನಾವೇನಾದ್ರೂ ಇಲ್ಲದೆ ಹೋಗಿದ್ರೆ ಈ ಭರತ ಚಕ್ರವರ್ತಿ ಕತೆ ಏನಾದೀತು ಅಂತ ಹೇಳಿ ಬಾಗಿಲಲ್ಲಿ ನಿಂತ ಸೈನಿಕ ಹೇಳ್ಕೊಳ್ತಾನೆ. ಆ ವಿಷಯ ಚಕ್ರವರ್ತಿಗಳ ಕಿವಿ ಬಹಳ ಸೂಕ್ಷ್ಮ ಇರ್ತದೆ. ಅವರಿಗೆ ಯೋಜನೆಗಳ ದೂರದಲ್ಲಿ ನಡೆಯುವ ವಿಷಯಗಳು ಕೂಡ ಕೇಳಿ ಬರ್ತದೆ. ಅವನು ಮಾತನಾಡುವ ಶಬ್ದ ಅವ್ರಿಗೆ ಕೇಳಿಸ್ತದೆ. ಅನಂತರದಲ್ಲಿ ನಡೆದ ಘಟನೆ ನಿಮಗೆಲ್ಲ ಗೊತ್ತಿರ್ತದೆ. ಅದು ಸಂಕ್ಷಿಪ್ತದಲ್ಲಿ ಮತ್ತೊಮ್ಮೆ ಹೇಳ್ತೇವೆ. ಏನಂದರೆ, ಭರತ ಚಕ್ರವರ್ತಿ ಕಿರುಬೆರಳು ಮಡಚಿ ಹೋಗ್ಬಿಡ್ತದೆ. ಕಿರುಬೆರಳು ಈ ರೀತಿ ಮಡಚಿ ಬಿಡ್ತದೆ. ಏನೇ ಮಾಡಿದರೂ ಸರಿಯಾಗುವುದಿಲ್ಲ. ತನ್ನ ಆಸ್ಥಾನದಲ್ಲಿರುವ ಎಲ್ಲ ವೈದ್ಯರನ್ನು ಕರೆದು ಪರೀಕ್ಷೆ ಮಾಡಿದರೆ ಏನು ಮಾಡಿದ್ರು ಅದು ಸೀದಾ ಆಗ್ತಲ್ಲ. ನಾನಾ ಥರದ ಔಷಧಿಗಳನ್ನು ಹಚ್ಚಿ ಸೀದಾ ಮಾಡಿದ್ರೆ ಆಗೋದಿಲ್ಲ. ಅದಕ್ಕೆ ಡಾಕ್ಟರ್ ಹೇಳ್ತಾರೆ, ಇದಕ್ಕೆ ಹಗ್ಗ ಕಟ್ಟಿ ಎಳಿಬೇಕು ಸ್ವಾಮಿ ಅಂತಾರೆ. ಆಯಿತು, ಪರವಾಗಿಲ್ಲ ಮಾಡಿ. ಹಗ್ಗ ಕಟ್ಟಿ ಎಳಿತಾರೆ, ಸೀದಾ ಆಗೋದಿಲ್ಲ. ಸೈನಿಕರನ್ನೆಲ್ಲ ಕರೀತಾರೆ. ಅವರು ಮುಪ್ಪಡೆ ಸೈನಿಕರು ಇರ್ತಾರಲ್ಲ, ಕಾಲ್ದಳ, ನೌಕಾದಳ, ಎಲ್ಲ ದಳದವ್ರನ್ನ ಕರೆದು ಹಗ್ಗ ಕಟ್ಟಿ ಎಲ್ಲರೂ ಸಾಲಾಗಿ ನಿಂತು ಅರಮನೆಯಲ್ಲಿರೋರೆಲ್ಲರೂ ಎಳಿತಾರೆ. ಆ ಬೆರಳು ಸೀದಾ ಆಗೋದಿಲ್ಲ. ಊರಿನ ಜನ ಎಲ್ಲರೂ ಸೇರ್ತಾರೆ, ಆ ಬೆರಳು ಸೀದಾ ಆಗೋದಿಲ್ಲ. ಇವ್ರ ಹತ್ರ ಇದ್ದ ಕುದುರೆ, ಇವ್ರ ಹತ್ರ ಇದ್ದ ಆನೆ ಎಲ್ಲವನ್ನ ಕರೆಸಿ ರಾಜ್ಯದ ಸೈನಿಕರು, ಶ್ರಾವಕರು ಎಷ್ಟು ಜನ ಇರ್ತಾರೆ ಎಲ್ಲರೂ ನಿಂತು ಆ ಹಗ್ಗ ಕಟ್ಟಿ ಆ ಕಿರುಬೆರಳನ್ನು ಎಳಿಲಿಕ್ಕೆ ಶುರು ಮಾಡ್ತಾರೆ. ಆನೆಗಳು, ಕುದುರೆಗಳು ಏನು ಬಂದರೂ ಅವ್ರ ಬೆರಳು ಸೀದಾ ಆಗೋದೇ ಇಲ್ಲ. ಏನು ಹೇಳ್ತಾರೆ, ಓ ಭರತ ಚಕ್ರವರ್ತಿಗೆ ಬಹಳ ದೊಡ್ಡ ವ್ಯಾಧಿ ಬಂದ್ಬಿಟ್ಟಿದೆ, ಆ ಬೆರಳು ಸೀದಾನೇ ಆಗ್ತಿಲ್ಲ. ಕೊನೆಗೆ ಭರತ ಚಕ್ರವರ್ತಿ ಏನು ಮಾಡ್ತಾರೆ ಗೊತ್ತಾ,
ಆ ಬೆರಳನ್ನು ಬೇಕಂತ ಹಿಂಗೆ ಸೀದಾ ಮಾಡಿಬಿಡ್ತಾರೆ. ಅಷ್ಟೂ ಜನ ಎಳೆದು ನಿಂತವರೆಲ್ಲರೂ ಒಬ್ಬರ ಮೇಲೆ ಒಬ್ಬರು ಬೀಳ್ತಾರೆ. ಅಂದರೆ ಅರ್ಥ ಏನು? ನಿಮ್ಮೆಲ್ಲರ ಶಕ್ತಿ ನನ್ನ ಕಿರುಬೆರಳಿಗೆ ಸಮಾನ ಅಂತ ಹೇಳ್ತಾರೆ. ಅದು ಆಗಲಿಲ್ಲ ನೋಡಿ ಅಂತ ಹೇಳ್ತಾರೆ. ಅದರ ಅರ್ಥ ಇದೇ. ಇನ್ನೊಂದು ಹತ್ರ ಹೇಳ್ತಾರೆ ಯಾವ ರೀತಿ ಅಂದರೆ, ಚಕ್ರವರ್ತಿಗಳ ಶಕ್ತಿ ಎಷ್ಟಿರ್ತದೆ ಅಂತಂದರೆ, ಅವರು ಪಟ್ಟದ ರಾಣಿ ಒಬ್ಬರು ಇರ್ತಾರಲ್ಲ ಮಡದಿ, ಅವರು ಮನೆ ಬಾಗಿಲಿಗೆ ರಂಗೋಲಿ ಹಾಕಬೇಕಾದ್ರೆ ವಜ್ರದ ಹರಳುಗಳನ್ನು ಹಿಡಿದು ಕೈಯಲ್ಲಿ ಹೀಗೆ ತಿರುವಿದ್ರೆ ಅದು ಪೌಡ್ರ್ ಆಗ್ತದಂತಲ್ಲಿ, ಪುಡಿ ಪುಡಿಯಾಗಿ ಹೋಗ್ತದೆ. ಯಾವುದು? ವಜ್ರದ ಹರಳು. ನಾವೊಂದು ಅಕ್ಕಿ ಕಾಳನ್ನು ಪುಡಿ ಮಾಡೋಣ, ಆಗುವುದಿಲ್ಲ ನಮ್ಮ ಕೈಯಲ್ಲಿ. ಅದಕ್ಕೆ ನಮ್ಗೆ ಮಿಕ್ಸಿ ಬೇಕು, ಇಲ್ಲ ಬೇರೆ ಏನಾದರೂ ಸಾಧನ ಬೇಕು ಅಕ್ಕಿಯನ್ನು ಹಿಟ್ಟು ಮಾಡಲಿಕ್ಕೆ. ಆದರೆ ಚಕ್ರವರ್ತಿಯ ಮಡದಿಗೆ ಏನು ಬೇಕು? ಬರೀ ಕೈಯೇ ಸಾಕು ವಜ್ರದ ಹರಳನ್ನು ಪುಡಿ ಮಾಡಲಿಕ್ಕೆ. ಆ ಭರತ್ ಚಕ್ರವರ್ತಿ ಆ ಸೈನಿಕನನ್ನು ಕರೆದು ಹೇಳ್ತಾನಂತೆ, ನೋಡ್ದ, ನನ್ನ ತಾಕತ್ತಿನ ಬಗ್ಗೆ ನೀನು ಮಾತಾಡಿದೆ, ಅದು ನಿನ್ನ ತಪ್ಪಲ್ಲ, ನಿನ್ನ ತಿಳುವಳಿಕೆ ಅಷ್ಟಿತ್ತು, ನೀನು ಅಷ್ಟೇ ತಿಳಿದಿದೆಯಾ, ಆದರೂ ಬಾಯಲ್ಲಿ ನಾನು ನಿನಗೊಂದು ಮಾತು ಹೇಳ್ತೇನೆ ಅಂತ ಹೇಳಿ ಕೈಯಲ್ಲಿ ಒಂದು ಎಣ್ಣೆ ಬಟ್ಲು ಕೊಡ್ತಾರಂತೆ. ಕೈಯಲ್ಲಿ ಒಂದು ಎಣ್ಣೆ ಬಟ್ಲು ಕೊಟ್ಟು, ಹೋಗು ಆಸ್ಥಾನವನ್ನೆಲ್ಲ ಸುತ್ತಾಡ್ಕೊಂಡು ಬಾ, ಅಂತಃಪುರವನ್ನೆಲ್ಲ ನೋಡ್ಕೊಂಡು ಬಾ ಅಂತ ಕಳಿಸ್ಕೊಡ್ತಾರೆ. ಜೊತೆಗೆ ಇಬ್ಬರು ಸೈನಿಕರನ್ನು ಕಳಿಸ್ತಾರೆ. ಈ ವ್ಯಕ್ತಿ ಬಟ್ಲಿಂದ ಒಂದು ಹನಿ ಎಣ್ಣೆ ಕೆಳಗೆ ಬಿದ್ದರೆ ಯಾವ ಜಾಗದಲ್ಲಿ ಎಣ್ಣೆ ಬೀಳ್ತದೋ ಅದೇ ಜಾಗದಲ್ಲಿ ಒಂದು ತಲೆಯನ್ನು ಕತ್ತರಿಸಬೇಕು ಅಂತ ಆಜ್ಞೆ ಕೊಟ್ಟು 2 ಜನ ಸೈನಿಕರನ್ನು ಕಳಿಸ್ಕೊಡ್ತಾರೆ. ವ್ಯಕ್ತಿ ಕೈಯಲ್ಲಿ ಎಣ್ಣೆ ಬಟ್ಲು ಹಿಡ್ಕೊಂಡು ಇಡೀ ಆಸ್ಥಾನವನ್ನು ಸುತ್ತಕೊಂಡು ಬಂದು ಭರತ್ ಚಕ್ರವರ್ತಿ ಮುಂದೆ ಇಡ್ತಾನೆ, ತಗೊಳ್ಳಿ ಸ್ವಾಮಿ ನಿಮ್ಮ ಎಣ್ಣೆನ, ಒಂದೇ ಒಂದು ಹನಿ ಎಲ್ಲೂ ಚೆಲ್ಲಿಲ್ಲ ನಾನು ಅಂತ. ಪರವಾಗಿಲ್ಲ ಹಬ್ಬ, ನಿನ್ನ ತಲೆ ಉಳಿದಿದೆ ಅಂದವಾಗಲೇ ಗೊತ್ತಾಯಿತು ನೀನು ಎಣ್ಣೆ ಚೆಲ್ಲಿಲ್ಲ ಅಂತ ಹೇಳಿ, ಇಲ್ಲಿಗೆ ಬಾ ಹೇಳೀಗ ಅಂತಃಪುರದಲ್ಲಿ ಏನೆಲ್ಲ ನೋಡಿದೆ. ಎಲ್ಲಿ ನೋಡಲಿ ಸ್ವಾಮಿ? ನೋಡಿದ್ರೆ ನಿಮ್ಮ ಎದುರುಗಡೆ ಬಂದು ನಿಲ್ತಿದ್ನಾ ಅಂತ. ಅಲ್ಲಪ್ಪ, ಯಾವ ರಾಣಿ ಚೆನ್ನಾಗಿದ್ದಾಳೆ ಗೊತ್ತಾಗ್ಲಿಲ್ವಾ ನಿನಗೆ ಅಂತಾನೆ. ಇಲ್ಲ ಸ್ವಾಮಿ ನೋಡಲಿಲ್ಲ. ಇಲ್ಲ 96,000 ಜನ ಮಡದಿಯರಿದ್ರಲ್ಲ, ಯಾರಾದರೂ ಒಬ್ಳು ಚೆನ್ನಾಗಿದ್ದಿದ್ದಲ್ಲಿ ನೋಡಿದ್ಯಾ? ಇಲ್ಲ ಸ್ವಾಮಿ ನೋಡಲಿಲ್ಲ. ಅರಮನೆ ಚೆನ್ನಾಗಿತ್ತ? ಇಲ್ಲ ಸ್ವಾಮಿ ನೋಡಲಿಲ್ಲ. ಯಾಕಪ್ಪ ನೋಡಲಿಲ್ಲ? ಕೈಯಲ್ಲಿ ಎಣ್ಣೆ ಕೊಟ್ಟಿದ್ದೀರಿ, ಒಂದೇ ಒಂದು ಹನಿ ಎಣ್ಣೆ ಆಚೆಗೆ ಬಿದ್ದರೆ ಏನಾಗ್ತದೆ ನನ್ನ ಕತೆ ಮೊದಲೇ ಗೊತ್ತಿತ್ತು ನನಗೆ. ಏನಂತ? ತಲೆ ಉರುಳ್ತದೆ ಅಂತೇಳಿ. ಹಾಗಾಗಿ ನಾನು ಆಚೆ ಈಚೆ ಎಲ್ಲೂ ನೋಡಲಿಲ್ಲ, ನನ್ನ ಗಮನ ಪೂರ್ತಿ ಎಣ್ಣೆ ಮೇಲೆ ಇತ್ತು ಅಂತ ಹೇಳಿ. ಆವಾಗ ಭರತ್ ಚಕ್ರವರ್ತಿ ಹೇಳ್ತಾರೆ, ಅದೇನಪ್ಪ ನನ್ನ ಜೀವನದಲ್ಲಿ ನಡೀತಾ ಇರೋದು. 96,000 ಜನ ಮಡದಿಯರಿರಲಿ, ಇಷ್ಟು ದೊಡ್ಡ ಅಂತಃಪುರ ಇರಲಿ, ಅರಮನೆ ಇರಲಿ, ಯಾವುದರ ಕಡೆಗೂ ನನ್ನ ಗಮನ ಇಲ್ಲ. ನನ್ನ ಗಮನ ಇರೋದೆಲ್ಲ ನನ್ನ ಆತ್ಮನೆಡೆಗೆ ಅಂತ ಹೇಳಿ ತನ್ನ ಆತ್ಮನಲ್ಲಿ ತಾನು ಲೀನನಾಗಿರುವ ಕಾರಣಕ್ಕೆ ಒಂದು ಅಂತರ್ಮುಹೂರ್ತದಲ್ಲಿ ಭರತ್ ಚಕ್ರವರ್ತಿ ಮೋಕ್ಷವನ್ನು ಪಡೆದುಕೊಳ್ತಾರೆ. ಹಾಗೇನೆ ಅಣ್ಣಾಜಿಯವರ ಬಲ, ಅಣ್ಣಾಜಿಯವರ ತಾಕತ್ತು ಯಾರಿಗೂ ಗೊತ್ತಾಗಲಿಲ್ಲ. ಬಾಗಿಲಲ್ಲಿ ನಿಂತ ಸೈನಿಕರಿಗೂ ಗೊತ್ತಾಗುವುದಿಲ್ಲ. ದೂರದಿಂದ ನೋಡುವಾಗ ನಾನಾ ಒಂದು ಮೂಢರು ಮಾತನಾಡುವ ಶಬ್ದಗಳೂ ಕೇಳಿಸಿರಬಹುದು. ಸಂಸಾರ ಇದು. ಊರಲ್ಲಿ 4 ಜನ ಹೀಗಿದ್ರೆ 4 ಜನ ಹಾಗೆ ಇದ್ದೇ ಇರ್ತಾರೆ. ವ್ಯತ್ಯಾಸಗಳಾಗುವುದು ಸಹಜ ಆಗಿರ್ತದೆ. ಅಲ್ಲಿ ಮಾತನಾಡುವವರಿಗೆ ಅವರ ಮೇರು ವ್ಯಕ್ತಿತ್ವ, ಮೇರು ಕೃತಿಯ ಗೊತ್ತಾಗುವುದಿಲ್ಲ. ಯಾವಾಗ ಗೊತ್ತಾಗಬೇಕು ಅಂತಂದರೆ ಅವರು ಸಾಧಿಸಿದಾಗ ಗೊತ್ತಾಗ್ತದೆ, ಸಜ್ಜನರಿಗೆ ಇರುವಾಗಲೇ ಗೊತ್ತಾಗ್ತದೆ. ಹಾಗಾಗಿ ಅವರ ಜೊತೆಗಿದ್ದಂತಹ ಸಜ್ಜನರಿಗೆ ಭರಿಸಲಾರದ ನಷ್ಟ ಇವತ್ತು ಕಾಣಿಸ್ತಾ ಇದೆ. ಆದರೆ ಅವರ ಮೇರು ವ್ಯಕ್ತಿತ್ವ ಯಾರಿಗೆ ಕಾಣಿಸ್ತಾ ಇದೆ ಅಂತಂದರೆ, ಇದ್ದಾಗ ಪ್ರೇಮ್ ಕುಮಾರ್ ಜಿ ಅವರು ಯಾರಿಗೆ ಕಾಣಲಿಲ್ವೋ ಅವ್ರಿಗೆ ಇವತ್ತು ಕಾಣಿಸ್ತಾ ಇದ್ದಾರೆ. ಆದರೆ ಕಣ್ ತೆಗೆದು ನೋಡುವಾಗ ಅವ್ರು ಇರೋದಿಲ್ಲ, ಆದರೆ ಅವ್ರು ಕಾಣಿಸ್ತಾ ಇರ್ತಾರೆ. ಅವ್ರ ವ್ಯಕ್ತಿತ್ವ ಕಾಣಿಸ್ತಾ ಇರ್ತಾರೆ. ಈ ನಿಮ್ಮ ಹೊಸಮಾರು ಕ್ಷೇತ್ರ ಆಗಲಿಕ್ಕೆ ಅವರು ಅಹರ್ನಿಶಿಯಾಗಿ ಅವರು ತನ್ನನ್ನು ಸಮರ್ಪಣೆ ಮಾಡಿಕೊಂಡಿದ್ದಾರೆ. ನಾವು ಮೊದಲನೇ ದಿನದಿಂದಲೂ ಈ ಕ್ಷೇತ್ರಕ್ಕೆ ಬರ್ತಾ ಇದ್ವಿ, ನೋಡ್ತಾ ಇದ್ದೀವಿ. ಅವತ್ತಿದ್ದ ಕ್ಷೇತ್ರಕ್ಕೂ ಇವತ್ತಿದ್ದ ಕ್ಷೇತ್ರಕ್ಕೂ ನಾವು ಅವತ್ತು ಹೇಳಿದ್ವಿ, ಇದು ಒಂದು ಬಸದಿ ಆಗಿರದೆ ಇದೊಂದು ದಿನ ಕ್ಷೇತ್ರವಾಗಿ ಮಾರ್ಪಾಡಾಗ್ತದೆ ಅಂತ ಅನಿಸಿತ್ತು. ಹಾಗೆಯೇ ಇವತ್ತು ತಾವೆಲ್ಲರೂ ಕೂಡಿ ಈ ಬಸದಿಯನ್ನು ಕ್ಷೇತ್ರವಾಗಿ ಬದಲಾಯಿಸಿದ್ದೀರಿ. ಅದಕ್ಕೆ ಅಣ್ಣ ಪ್ರೇಮ್ ಕುಮಾರ್ ಅವರದ್ದು ಒಂದು ಬಹುಪಾಲು ಸೇವೆ ಈ ಮಂದಿರದಲ್ಲಿದೆ. ಹಾಗಾಗಿ ಒಂದು ರೂಢಿಯಲ್ಲಿ ತಾವೆಲ್ಲರೂ ರೂಢಿಸಿಕೊಂಡಿರ್ತೀರಿ, ಗೊತ್ತಿರುವ ವಿಷಯವೇ ಮನೆಯಲ್ಲಿ. ಆದರೆ ಕೆಲವೊಂದು ವಿಷಯ ನಮ್ಗೆ ಗೊತ್ತಿರುವುದಿಲ್ಲ, ನಾವು ಪಾಲಿಸ್ತಾ ಇರ್ತೇವೆ. ಇಲ್ಲಿ ಇರುವ ತಾಯಂದಿರು, ತಂದೆಯರು,
ನೀವೆಲ್ಲ ನಿಮ್ಮ ಮಕ್ಕಳಿಗೆ ಜನ್ಮ ಕೊಟ್ಟಿರ್ತೀರಿ, ಮನೆಯಲ್ಲಿ ಅವ್ರನ್ನ ಪಾಲಿಸಿ ಬೆಳೆಸಿ ದೊಡ್ಡವರನ್ನಾಗಿ ಮಾಡಿರ್ತೀರಿ. ವಿಶೇಷವಾಗಿ ತಾಯಂದರು ಮಗುವನ್ನು ಸಾಕಬೇಕಾದ್ರೆ, ತೊಟ್ಟಿಲಲ್ಲಿ ಮಗು ಇರಬೇಕಾದ್ರೆ ಅಳಕ್ಕೆ ಶುರು ಮಾಡ್ತದೆ. ತೊಟ್ಟಿಲಲ್ಲಿ ಮಗು ಅಳ್ತದೆ, ತೊಟ್ಟಿಲಲ್ಲಿ ಮಗು ನಗುತ್ತದೆ. ಅದರ ಅರ್ಥ ಏನು? ಆ ಮಗು ಯಾಕೆ ನಗ್ತದೆ, ಯಾಕೆ ಅಳ್ತದೆ ಕೇಳಿದ್ರೆ ದೇವರು ನಗಿಸ್ತಾನೆ ಅಂತ ಒಂದು ಶಬ್ದ ಹೇಳ್ತಾರೆ. ದೇವರು ನಗಿಸುತ್ತಾನೆ, ದೇವರು ಅಳಿಸುತ್ತಾನೆ ಅಂತ ಹೇಳ್ತಾರೆ. ದೇವರು ಈ ಕೆಲಸ ಮಾಡೋದಿಲ್ಲ ಯಾವತ್ತು. ಕರ್ಮ ಸಿದ್ಧಾಂತವನ್ನು ಒಪ್ಪುವ ನಾವು ದೇವರು ಬಂದು ನಮ್ಮನ್ನು ನಗಿಸ್ತಾನೆ, ದೇವರು ನಮ್ಮನ್ನು ಅಳಿಸ್ತಾನೆ ಅಂತ ನಾವು ಯಾವತ್ತೂ ಎಣಿಸಬಾರದು. ಆ ಒಂದು ಜೀವ ಇದೆಯಲ್ಲ, ತೊಟ್ಟಿಲಲ್ಲಿರುವ ಜೀವ, ನಾವು ಸಹ ತೊಟ್ಟಿಲಲ್ಲಿದ್ವಿ. ಆ ತೊಟ್ಟಿಲಲ್ಲಿರುವ ಮಗುವಿಗೆ ಅವಧಿ ಜ್ಞಾನ ಇರ್ತದೆ. ಪೂರ್ವ ಜನ್ಮವನ್ನು ಕಾಣುವ ವಿಶೇಷ ಶಕ್ತಿ ಅಂತ ಹೇಳ್ತೀವಿ ಅದಕ್ಕೆ. ಆ ಶಕ್ತಿ ಆ ಮಗುವಿನಲ್ಲಿ ಇರ್ತದೆ. ಒಂದು ಜೀವ ಒಂದು ಶರೀರವನ್ನು ಬಿಟ್ಟು ಇನ್ನೊಂದು ಶರೀರವನ್ನು ಪ್ರಾಪ್ತಿ ಮಾಡಿಕೊಳ್ಳಲಿಕ್ಕೆ ಬೇಕಾದಂಥ ಸಮಯ ಎಷ್ಟು ಗೊತ್ತೇನು? ಈ ಬೆರಳು ಸುತ್ತಿ ಬರಲಿಕ್ಕೆ ಎಷ್ಟು ಸಮಯ ಹಿಡಿತದೆ, ಅಷ್ಟು ಸಮಯದಲ್ಲಿ ಈ ಶರೀರವನ್ನು ಬಿಟ್ಟು ಇನ್ನೊಂದು ಶರೀರವನ್ನು ಆತ್ಮ ಪಡ್ಕೊಂಡು ಬಿಡ್ತದೆ. ಎಷ್ಟು ಸಮಯ? ಇಷ್ಟು ಸಮಯದಲ್ಲಿ ಅಣ್ಣಾಜಿಯವರ ಆತ್ಮ ಇನ್ನೊಂದು ಶರೀರವನ್ನು ಪಡ್ಕೊಂಡು ಬಿಟ್ಟಾಗಿರುತ್ತೆ. ಈಗ ಆ ಶರೀರ ಪ್ರಾಪ್ತಿ ಮಾಡಿಕೊಂಡಂತಹ ಆ ಆತ್ಮ ಇಲ್ಲಿರುವ ಬಂಧು ಬಳಗವನ್ನು ನೋಡಿ ನಗ್ತದೆ. ನೀವು ಸಂತೋಷದಲ್ಲಿದ್ದರೆ ಅವರು ಅಲ್ಲಿ ಸಂತೋಷವಾಗಿರ್ತಾರೆ, ಆಗ ಆ ಜೀವ ನಗ್ತದೆ. ನೀವು ಅವರನ್ನು ಕಂಡು ಇಲ್ಲಿ ದುಃಖಿಸಿದರೆ ಆ ಮಗು ಅಲ್ಲಿ ದುಃಖ ಪಡ್ತದೆ. ನನ್ನ ಬಂಧು ಬಳಗ, ನನ್ನ ಮಿತ್ರರು, ನನ್ನ ಕುಟುಂಬದವರು ದುಃಖ ಪಡ್ತಾ ಇದ್ದಾರಲ್ಲ ಅಂಥೇಳಿ ಅಲ್ಲಿ ದುಃಖ ಪಡ್ತದೆ. ಹಾಗಾಗಿ ಕುಟುಂಬದವರಿಗೆ ನೋವನ್ನು ಭರಿಸುವ ಶಕ್ತಿಯ ಜೊತೆಗೆ ಆ ಅಗಲಿದ ಆತ್ಮ ಇನ್ನಾವ ಶರೀರ ಪ್ರಾಪ್ತಿ ಮಾಡಿಕೊಂಡಿದೆಯಲ್ಲ ಅಲ್ಲಿ ಸದೃಢವಾಗಿರಲಿ, ತನ್ನ ರಕ್ತತ್ರಯವನ್ನು ಬಲವಾಗಿ ಇಟ್ಟುಕೊಳ್ಳಲಿ ಅಂತ ಹೇಳಿ ಒಂದು ಮಾಲೆ ಜಪವನ್ನು ಅವರ ಹೆಸರಲ್ಲಿ ಮಗಳು, ಮೊಮ್ಮಕ್ಕಳು, ಕುಟುಂಬದವರು, ಅವರನ್ನು ನಂಬುವ ಮತ್ತು ಅವರನ್ನು ಪ್ರೀತಿಸುವ ಸಜ್ಜನರು ಒಂದು ಮಾಲೆ ನಮೋಕಾರ ಮಂತ್ರವನ್ನು ಅವರಿಗಾಗಿ ಮೀಸಲಿಟ್ಟು ಮಾಡಬೇಕು. ಪ್ರತಿನಿತ್ಯ ನಿಮಗಾಗಿ ನೀವು ಜಪ ಮಾಡ್ತೀರಿ, ನಮೋಕಾರ ಮಂತ್ರ ಮಾಡ್ತೀರಿ, ಒಂದು ಮಾಲೆ ಜಪ ಅವರ ಹೆಸರಿಗೆ. ಆ ಆತ್ಮ ಎಲ್ಲಿದ್ರೂ ಸುಖವಾಗಿರಲಿ. ಅವ್ರು ಆಗಲಿ ಆಯ್ತಲ್ಲ, ಅವ್ರು ಹೋಗಿ ಆಯ್ತಲ್ಲ, ನನ್ನ ಕ್ರೆಡಿಟ್ ಅವ್ರಿಗೆ ಹೋಗುತ್ತಾ ಅಂತ ಕೇಳಿದರೆ ಶರೀರ ನಶ್ವರ, ಆತ್ಮ ಶಾಶ್ವತ. ಏನು ಹೇಳಿ? ಶರೀರ ನಶ್ವರ, ಆತ್ಮ ಶಾಶ್ವತ. ಅವರ ಶರೀರದಿಂದ ನಮ್ಮನ್ನು ಅಗಲಿರಬಹುದು, ಆತ್ಮದಿಂದ ಅವರು ಯಾವತ್ತೂ ಅಗಲಿಲ್ಲ. ನಿಮ್ಮ ಪರಿವಾರದವರ ಪುಣ್ಯ ಮತ್ತು ಆ ಜೀವದ ಪುಣ್ಯ, ಅದನ್ನು ನಾವು ನಾಮಕರ್ಮ ಅಂತ ಹೇಳ್ತೇವೆ. ಆ ನಾಮಕರ್ಮ, ಶುಭ ನಾಮಕರ್ಮ ನಿಮ್ಮಲ್ಲಿ ಚೆನ್ನಾಗಿತ್ತು ಅಂತಂದರೆ ಆ ಆತ್ಮ ಮರಳಿ ನಿಮ್ಮ ಮನೆಯಲ್ಲಿಯೇ, ನಿಮ್ಮ ಪರಿವಾರದಲ್ಲಿಯೇ ಬಂದು ಜನ್ಮ ಪಡೆಯುತ್ತದೆ. ಇದು ನಿಶ್ಚಿತ. ಇದನ್ನೇ ನಾವು ಕರ್ಮ ಸಿದ್ಧಾಂತದ ಆಟವನ್ನು ನಾವು ಹಗುರವಾಗಿ ತಿಳ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ. ಈ ಬಸದಿಯಲ್ಲಿ ಅವರು ಮಾಡಬೇಕಾದ ಪೂಜಾ ಕೈಂಕರ್ಯಗಳು ಅರ್ಧದಲ್ಲಿ ಇದ್ದರೆ ಆ ಜೀವ ಮರಳಿ ಬಂದು ಆ ಕೈಂಕರ್ಯವನ್ನು ಪೂರ್ತಿ ಮಾಡ್ತದೆ. ಇವತ್ತು ನಾವು ಕ್ರಿಯೆಯನ್ನ ಮಾಡಿ ಕರ್ಮಕ್ಷಯ ಮಾಡದೆ ಹಾಗೆ ಅಗಲಿದರೆ ಅದು ಮರಣ. ತೀರ್ಥಂಕರರ ರೂಪಿಯಾಗಿ ಬಂದು ಚರ್ಮದೇಹಿಯಾಗಿ ನಾವು ಅಗಲಿದರೆ ಅದು ಮೋಕ್ಷ. ಎರಡು ಅಗಲುವಿಕೆಯೇ. ತೀರ್ಥಂಕರರು ಅಗಲುವಿಕೆಯೇ, ಸಾಮಾನ್ಯ ಮನುಷ್ಯನು ಅಗಲುವಿಕೆಯೇ. ಆದರೆ ವ್ಯತ್ಯಾಸ ಬೇರೆ. ಅವರು ಹೋದರೆ ಮೋಕ್ಷ, ಕರ್ಮಕ್ಷಯ ಮಾಡಿ ಹೋದರೆ ಮೋಕ್ಷ, ಹಾಗೆ ಹೋದರೆ ಇಹಲೋಕ ತ್ಯಜಿಸಿದರು. ಗೌರವಯುತವಾಗಿ ನಾವು ಅವರನ್ನು ಕಳಿಸಿಕೊಟ್ಟೆ. ಅದಕ್ಕೆ ನಾವೇನು ಹೇಳ್ತೇವೆ? ಸ್ವರ್ಗಸ್ಥರಾದರು, ದಿವಂಗತರಾದರು ಅಂತ ನಾವು ಹೇಳ್ತೇವೆ. ಹಾಗೆ ಇವತ್ತು ನಮ್ಮನ್ನವರು ಭಾವನಾತ್ಮಕವಾಗಿ ಅಗಲಿಲ್ಲ, ಅವರು ಶಾರೀರಿಕವಾಗಿ ವ್ಯಾವಹಾರಿಕವಾಗಿ ಅವರು ಅಗಲಿದ್ದಾರೆ. ಅವರ ಆದರ್ಶ ಗುಣಗಳು ನಮ್ಮನ್ನ ಒಟ್ಟಿಗೆ ಯಾವತ್ತೂ ಇರಲಿ ಅಂತೇಳಿ ನಾವು ಅಪೇಕ್ಷೆ ಪಡ್ತೇವೆ. ಅದೇ ರೀತಿಯಾಗಿ ಇನ್ನೊಂದು ವಿಷಯ ನಿಮಗೆ ಹೇಳಬೇಕು ಅಂತಂದರೆ, ಒಬ್ಬ ವ್ಯಕ್ತಿ ಮೊದಲನೇ ಪ್ರಾರಂಭ ಎಲ್ಲಿ ಹೇಳಿದ್ವಿ? ಜಿನಮಂದಿರದಲ್ಲಿಯೇ. ಒಬ್ಬ ವ್ಯಕ್ತಿಯ ಅಂತಿಮ ಸಮಯ ಆಗೋದು ಜಿನಮಂದಿರದಲ್ಲಿಯೇ. ಅದನ್ನು ನಾವು ಹೇಳೋದು ಷೋಡಶ ಸಂಸ್ಕಾರ. ಏನು ಹೇಳಿ?
ಷೋಡಶ ಸಂಸ್ಕಾರ. ಒಬ್ಬ ವ್ಯಕ್ತಿಗೆ 16 ಸಂಸ್ಕಾರಗಳು ಆಗಲೇಬೇಕಂತ. ಮೊದಲನೇ ಸಂಸ್ಕಾರ ಗರ್ಭ ಸಂಸ್ಕಾರ, ಅನಂತರ ನಮಗೆ ಜಾತಕರ್ಮ ಆಗ್ತದೆ. ಕಿವಿ ಚುಚ್ಚೋದು, ಬಸ್ತಿಯಲ್ಲಿ ಕಿವಿ ಚುಚ್ತಾರಲ್ಲ, ಗರ್ಭ ಸಂಸ್ಕಾರ ಬಸ್ತಿಯಲ್ಲಿ ಮಾಡ್ತಾರಲ್ಲ. ನಾಮಕರ್ಮ ಬಸದಿಯಲ್ಲಿ ಮಾಡುವುದಲ್ಲ, ಆಯ್ತಾ. ಚೌಲ ಕರ್ಮನೂ ಬಸ್ತಿಯಲ್ಲೇ ಮಾಡ್ತೇವೆ. ಅನ್ನಪ್ರಾಶನ, ಅಕ್ಷರಾಭ್ಯಾಸ, ಹೊಸ ಬಟ್ಟೆ ಹಾಕೋದು, ಪಲ್ಯಂಕಾಸನ, ಉಪನಯನ, ಉಪಕರ್ಮ, ಮೌಂಜಿ ಬಂಧನ, ವಿವಾಹ ಕರ್ಮ, ಕೊನೆಯದಾಗಿ ಮಾಡೋದು ಯಾವ ಸಂಸ್ಕಾರ? ಕೊನೆಯ ಸಂಸ್ಕಾರ ಅಂತ್ಯ ಸಂಸ್ಕಾರ. ನೋಡಿ, ಅದಕ್ಕೆ ಆ ಹೆಸರು ಬಂದಿದ್ದು. ಮೊದಲನೆಯ ಸಂಸ್ಕಾರ ಗರ್ಭ ಸಂಸ್ಕಾರ, ಕೊನೆಯದಾಗಿ ಮಾಡುವ ಸಂಸ್ಕಾರ ಅಂತ್ಯ ಸಂಸ್ಕಾರ. ಅಂತ್ಯ ಸಂಸ್ಕಾರದ ವೇಳೆಯಲ್ಲಿ ಇಡೀ ಊರೇ ತೆರಳು ಬಂದು ಒಟ್ಟಾಗಿ ನಿಂತು ಅವರ ಅಂತ್ಯ ಸಂಸ್ಕಾರವನ್ನು ಮಾಡಿದಾಗ ನಾವು ತಿಳ್ಕೊಂಡು ಬಿಡಬೇಕು, 15 ಸಂಸ್ಕಾರಗಳು ಅವ್ರದ್ದು ಎಷ್ಟು ಉತ್ಕೃಷ್ಟವಾಗಿತ್ತು, ಅದಕ್ಕೆ ಅವರ ಅಂತ್ಯ ಸಂಸ್ಕಾರ ಇನ್ನಷ್ಟು ಉತ್ಕೃಷ್ಟವಾಗಿದೆ. ಅದಕ್ಕೆ ಜೈನ ಕುಲದಲ್ಲಿ ನಾವು ಹೇಳೋದು ಮೃತ್ಯುವನ್ನ ಮಹೋತ್ಸವ ಅಂತ ಹೇಳ್ತೀವಿ. ಮೃತ್ಯು ಮಹೋತ್ಸವ. ಈ ಭಾಗದ ಎಲ್ಲರೂ ಅವರನ್ನ ಮಹಾ ಉತ್ಸವದಲ್ಲೇ ಕರ್ಕೊಂಡು ಹೋಗಿ ಮೃತ್ಯು ಮಹೋತ್ಸವವನ್ನು ಆಚರಿಸಿದ್ದಾರೆ. ಅದಕ್ಕೆ ಜಾತಿ ಮತಗಳ ಭೇದವಿಲ್ಲದೆ ಅಣ್ಣಾಜಿಯವರನ್ನ ಇವತ್ತು ಮುಕ್ತ ಕಂಠದಿಂದ ಹೊಗಳ್ತಾ ಇದ್ದಾರೆ. ಅದಕ್ಕೆ ಮತ್ತೊಂದು ರೀತಿಯಾಗಿ ನಿಮಗೆ ಹೇಳಬೇಕು ಏನು ಅಂತಂದರೆ, ಬಹಳ ದೀರ್ಘವಾದ ಒಂದು ವಿನಯಾಂಜಲಿ ಆಗ್ತಾ ಇದೆ. ಆದ್ರೂ ನಿಮಗೆಲ್ಲ ವಿಷಯಗಳು ತಿಳಿಸ್ಬೇಕು ಅನ್ನೋ ಕಾರಣಕ್ಕೆ ಇವರ ನಿಮಿತ್ತದಿಂದಾಗಿ ಅವರನ್ನ ಉತ್ಕೃಷ್ಟಕ್ಕೆ ಹೊಗಳ್ತಾ ಇದ್ದೇವೆ ಅಂತ ತಾವೆಲ್ಲರೂ ಭಾವಿಸುವುದಾದರೆ ಅದು ಹೊಗಳಿಕೆಯಲ್ಲ, ಅವರನ್ನ ಸ್ಮರಿಸುವುದು, ನೆನೆಸುವುದು. ಯಾಕಂದರೆ ಅವರು ನಮ್ಮ ಜೊತೆಗೆ ಅಷ್ಟು ಒಡನಾಟದಲ್ಲಿ ಇದ್ದರು. ನರಸಿಂಹರಾಜಪುರಕ್ಕೆ ಬಂದಾಗಲೂ ಸರಿ, ನಾವಿಲ್ಲಿಗೆ ಬಂದಾಗಲೂ ಸರಿ, ಈ ಭಾಗದಲ್ಲಿ ಯಾವುದೇ ಕಾರ್ಯಕ್ರಮಕ್ಕೆ ಬಂದಾಗಲೂ ಅಣ್ಣಾಜಣ್ಣ ಬಂದು ಒಂದು ಶಬ್ದ ನಮ್ಮ ಹತ್ರ ಮಾತಾಡಿ ಹೋಗದೆ ದಿನ ಇರಲಿಲ್ಲ. ಒಡನಾಟ ತುಂಬ ಚೆನ್ನಾಗಿತ್ತು. ಅವರ ಪ್ರೀತಿ ವಾತ್ಸಲ್ಯದ ಮಾತುಗಳನ್ನು ನೆನೆಸಿ ಈ ಶಬ್ದಗಳು ತಾನಾಗಿ ಬರ್ತಾ ಇದೆ. ಇದನ್ನು ಯಾವುದೂ ನಾವು ಪ್ರಿಪೇರ್ ಮಾಡ್ಕೊಂಡು ಬರಲಿಲ್ಲ. ಹೀಗೆ ಹೇಳಬೇಕು, ಅವರನ್ನು ಹೀಗೆ ಹೊಗಳಬೇಕು ಅಂತೇಳಿ ನಾವು ಬಂದದ್ದಲ್ಲ. ಅದು ಹೊಗಳಿಕೆ ಅಂತಂದರೆ ಅದು ದೊಡ್ಡ ಶಬ್ದ ಆಯಿತು. ಅದು ಹೊಗಳೋದಲ್ಲ, ಅವರನ್ನು ನೆನೆಸಿಕೊಳ್ಳುವುದು. ಅದಕ್ಕೆ ಆದಿನಾಥ ಸ್ವಾಮಿಯ ಸ್ತುತಿ ಮಾಡಬೇಕಾದಂತಹ ಉಮಾಸ್ವಾಮಿಯವರು ಒಂದು ಮಾತನ್ನು ಹೇಳ್ತಾರೆ ಭಕ್ತಾಮರ ಸ್ತೋತ್ರದಲ್ಲಿ. ತಾವೆಲ್ಲರೂ ಆ ಶ್ಲೋಕವನ್ನು ಹೇಳಿರ್ತೀರಿ, ಕೇಳಿರ್ತೀರಿ. ಆಪಾದ ಕಂಠ ಮರುಶೃಂಖಲು ವೇಷ್ಟಿತಾಂಗ. ಈ ಶ್ಲೋಕ ಹೇಳ್ತೀರಲ್ಲ ಎಲ್ಲರೂ. ಇದರ ಅರ್ಥ ಏನು ಗೊತ್ತಾ? ಆ ಉಮಾಸ್ವಾಮಿಯವರನ್ನ ಬಂಧನದಲ್ಲಿ ಇರಿಸಲಾಗಿತ್ತು. ಯಾವ ರೀತಿ ಇರಿಸಲಾಗಿತ್ತು? ಆ ಪಾದ ಕಂಠ, ಪಾದದಿಂದ ಕಂಠದವರೆಗೆ ಶೃಂಖಲ್ ವೇಷ್ಟಿತಾಂಗ, ಈ ಸರಪಳಿಯಿಂದ ಬಂಧನದಲ್ಲಿ ಇರಿಸಲಾಗಿತ್ತು. ಆದರೆ ಹೇ ಆದಿನಾಥ ಭಗವಂತರೇ, ನಿಮ್ಮನ್ನ ಸ್ತುತಿಸಲು ನನ್ನ ಕಂಠ ಮುಕ್ತವಾಗಿದೆ, ಹಾಗಾಗಿ ನಾನು ನಿಮ್ಮನ್ನ ಭಕ್ತಿ ಭಾವದಿಂದ ಹಾಡಿ ಹೊಗಳ್ತಾ ಇದ್ದೇನೆ ಅಂತ. ಅಂದರೆ ಇದರ ಅರ್ಥ ಏನು ಗೊತ್ತಾ? ಒಬ್ಬ ವ್ಯಕ್ತಿಯ ಉತ್ಕೃಷ್ಟ ಗುಣಗಳನ್ನ ಹಾಡಿ ಹೊಗಳುವುದರಿಂದ ನಮ್ಮ ಕರ್ಮವೂ ಕ್ಷಯವಾಗ್ತದೆ, ಅವರ ಕರ್ಮವೂ ಕ್ಷಯವಾಗ್ತದೆ. ಯಶನಾಮ ಕರ್ಮ ಅವ್ರದ್ದು ಉತ್ಪತ್ತಿ ಆಗ್ತದೆ, ಯಶನಾಮ ಕರ್ಮ ಕ್ಷಯ ಆಗ್ತದೆ. ಒಂದು ವೇಳೆ ಆ ಯಶನಾಮ ಕರ್ಮ ಉದಯಕ್ಕೆ ಬಂದಿದ್ದರೆ ನೀವು ಎಷ್ಟೇ ಒಳ್ಳೆ ಕೆಲಸ ಮಾಡಿ ಯಾರೂ ನಿಮ್ಮನ್ನು ಕಾಣಿಸಿಕೊಳ್ಳುವುದಿಲ್ಲ. ಯಶನಾಮ ಕರ್ಮ ಏನಾದರೂ ಕ್ಷಯದಲ್ಲಿ ಇದ್ದರೆ ಆ ವ್ಯಕ್ತಿಯನ್ನ ಎಲ್ಲಿದ್ದರೂ ಗುರುತಿಸ್ತಾರೆ. ಹಾಗಾಗಿ ಅಣ್ಣಾಜಿ ಅಣ್ಣವರ ಕರ್ಮ ಎಷ್ಟು ಕ್ಷಯ ಆಗ್ತಾ ಇತ್ತು ಅನ್ನೋದಕ್ಕೆ ದಾರಿಯುದ್ದಕ್ಕೂ ನಾವು ನೋಡಬಲ್ಲೆವು. ಇದನ್ನ ಇವತ್ತು ನಾವು ನೋಡಲಿಲ್ಲ. ಹೋದ ವಾರ ಕಾರ್ಕಳ ಜೈನ ಮಠಕ್ಕೆ ಬಂದು ಅಲ್ಲಿಂದ ಹಂತೂರಿಗೆ ಹೋಗ್ಬೇಕಾದ್ರೆ ನಾವು ಇದೇ ಮಾರ್ಗವಾಗಿ ಹೋಗ್ಬೇಕಾದ್ರೆ ನೋಡಿದ್ರೆ ಪ್ರತಿಯೊಂದು 100 ಮೀಟರ್ಗೆ ಒಂದೊಂದು ಅವರ ಭಾವಚಿತ್ರವನ್ನು ಹಾಕಿ ಭಾವಪೂರ್ಣ ಶ್ರದ್ಧಾಂಜಲಿ, ಭಾವಪೂರ್ಣ ಶ್ರದ್ಧಾಂಜಲಿ ಅಂತ ಹಾಕ್ತಾ ಇದ್ರು. ಅದರ ಅರ್ಥ ಅವರ ಕರ್ಮ ಎಷ್ಟು ಕ್ಷಯ ಆಗ್ತಾ ಇದೆ ನೋಡಿ. ಇದ್ದವಾಗಲೂ ಅವರ ಕರ್ಮ ಕ್ಷಯ ಆಗಿದೆ, ಹೋದ್ಮೇಲೂ ಅವರ ಕರ್ಮ ಕ್ಷಯ ಆಗ್ತಾ ಇದೆ. ಒಂದು ಮಾತು ನೀವು ನೆನೆಸ್ಕೊಳ್ಬೇಕು, ಕುಟುಂಬದವರು, ಪರಿವಾರದವರು, ಅವರು ನಮ್ಮನ್ನು ಅಗಲಿಲ್ಲ. ಅವರ ಮೃತ್ಯು ಮಹೋತ್ಸವದ ಜೊತೆಗೆ ಅವರು ಕರ್ಮಕ್ಷಯ ಮಾಡಿಕೊಳ್ಳಿಕ್ಕೆ ಹೋಗಿದ್ದಾರೆ. ಅಯ್ಯೋ ಅಂತ ಹೇಳಿಬಿಟ್ರೆ ಎಷ್ಟು ಕರ್ಮ ಕಳೀತದೆ ಗೊತ್ತಾ? ಅದಕ್ಕೆ ನಮ್ಮಲ್ಲಿ ಅವರು ಎಷ್ಟು ಜನ ಅವರನ್ನು ನೆನೆದು ಕಣ್ಣೀರು ಹಾಕಿದಾರಲ್ಲ, ಅದೆಲ್ಲ ಕರ್ಮಕ್ಷಯಕ್ಕೆ ದಾರಿ. ಕರ್ಮಕ್ಷಯ ಆಗ್ತಾ ಇದೆ, ನಿರ್ಜರೆ ಆಗ್ತಾ ಇದೆ.
ಸಪ್ತ ತತ್ವಗಳ ವರ್ಣನೆ ಬರ್ತದೆ ನೋಡಿ. ಅದರಲ್ಲಿ ಜೀವಾಶ್ವಬಂಧ ಸಂವರ ನಿರ್ಜನ ಮೋಕ್ಷಾಸ್ತತ್ವಂ, ಕರ್ಮಕ್ಷಯ ಮಾಡಿಕೊಳ್ಳಿಕ್ಕೆ ನಾವು ಹುಟ್ಟಿ ಬರ್ತೇವೆ. ಅದನ್ನು ಅಣ್ಣಾಜಿಯವರು ಬಹುವಾಗಿ ಪಾಲಿಸಿದ್ದಾರೆ. ಮನುಷ್ಯ ಯಾಕೆ ಹುಟ್ಟುತ್ತಾನೆ ಹೇಳಿ? ಇವತ್ತು ಅವರ ಪುತ್ರಿ ಇದ್ದಾರೆ, ಅವರು ಅಳಿಯ ಇದ್ದಾರೆ, ಮೊಮ್ಮಕ್ಕಳಿದ್ದಾರೆ. ನೀವು ಅವರ ನೆನೆದು ದುಃಖ ಪಡುವುದು ನಮ್ಗೆ ಅರ್ಥ ಆಗ್ತದೆ. ಯಾಕೆ ಅಂತಂದರೆ ಇಷ್ಟು ದಿನ ನಮ್ಮ ಜೊತೆಗಿದ್ದ ಒಬ್ಬ ಮೇರು ವ್ಯಕ್ತಿ ಇವತ್ತು ಇಡೀ ಊರು ಅವ್ರನ್ನ ಹೊಗಳಬೇಕಾದ್ರೆ ನಿಮಗೆ ಮತ್ತಷ್ಟು ನೆನಪಾಗೋದು ಸಹಜ, ದುಃಖ ಬರೋದು ಸಹಜ, ಕಣ್ಣಲ್ಲಿ ನೀರು ಬರೋದು ಸಹಜ. ಆದರೆ ನೀವು ಧೈರ್ಯದಿಂದ ಇರಬೇಕು. ಯಾವ ರೀತಿ ಅಂತಂದರೆ ಅವರು ಬಂದದ್ದು ಯಾವ ಉದ್ದೇಶದಿಂದ ಬಂದಿದ್ರೋ ಆ ಉದ್ದೇಶ ಪೂರ್ತಿ ಮಾಡಿ ಹೋಗಿದ್ದಾರೆ. ಮನುಷ್ಯ ಯಾಕೆ ಬರ್ತಾನೆ ಹೇಳಿ? ಮನುಷ್ಯ ಯಾಕೆ ಹುಟ್ಟುತ್ತಾನೆ? ದುಃಖ ಪಡಲಿಕ್ಕೆ, ವೇದನೆ ಪಡಲಿಕ್ಕೆ. ವೇದನೆ ದುಃಖ ಪಡೋದಕ್ಕೆ ನಾನು ಹುಟ್ಟಲೇಬೇಕು ಅನ್ನೋದಾಗಿದ್ರೆ ಅದಕ್ಕೆ ನರಕ ಅಂತ ಒಂದು ಜಾಗ ಇದೆ. ಅಲ್ಲಿ ದುಃಖ ನೋವು ವೇದನೆಯನ್ನ ಬಿಟ್ಟು ಬೇರೆ ಏನೂ ಇಲ್ಲ, ಅಲ್ಲಿ ಹೋಗಿ ಹುಟ್ಟುತ್ತಾ ಇದ್ದೆ. ಹಾಗಿದ್ರೆ ಈಗ ನಾನು ನರಕದಲ್ಲಿ ಇಲ್ಲ ಅಲ್ಲ, ಹಾಗಿದ್ರೆ ನಾನು ದುಃಖ ಪಡ್ಲಿಕ್ಕೆ ಹುಟ್ಟಲಿಲ್ಲ. ಹಾಗಿದ್ರೆ ನಾನು ಯಾವುದಕ್ಕಾಗಿ ಹುಟ್ಟಿದ್ದೇನೆ? ಸುಖ ಪಡ್ಲಿಕ್ಕೆ ಹುಟ್ಟಿದ್ದೀನಿ. ಸುಖ ಅನ್ನೋದಿದ್ರೆ ಅದು ಸ್ವರ್ಗದಲ್ಲಿ ಇದೆ. ಸ್ವರ್ಗದಲ್ಲಿ ಸುಖವನ್ನ ಹೊರತುಪಡಿಸಿ ಇನ್ನೇನೂ ಇಲ್ಲ. ಹಾಗಿದ್ರೆ ನಾನು ಸುಖ ಪಡುವುದಕ್ಕಾಗಿ ಹುಟ್ಟೋದಾಗಿದ್ರೆ ಸ್ವರ್ಗದಲ್ಲಿ ಹುಟ್ಟುತ್ತಿದ್ದೆ. ಹಾಗಿದ್ರೆ ಈಗ ನಾನು ಸುಖ ಪಡ್ಲಿಕ್ಕೆ ಹುಟ್ಟಲಿಲ್ಲ, ದುಃಖ ಪಡ್ಲಿಕ್ಕೆ ಹುಟ್ಟಲಿಲ್ಲ. ಮತ್ತಿನ್ಯಾವುದಕ್ಕಾಗಿ ನಾನು ಹುಟ್ಟಿದ್ದೇನೆ? ಸಂಪಾದನೆ ಮಾಡಲಿಕ್ಕೆ, ದುಡ್ಡು ಮಾಡಲಿಕ್ಕೆ, ಗಳಿಸ್ಲಿಕ್ಕೆ ಅನ್ನೋದಾದ್ರೆ ಆಡು ಭಾಷೆಯಲ್ಲಿ ನೀವೇ ಹೇಳ್ತೀರಿ. ಯಾವುದಾದ್ರೂ ಒಬ್ಬ ವ್ಯಕ್ತಿ ಅಧಿಕವಾಗಿ ದುಡಿತಾ ಇದ್ರೆ, ಸಂಪಾದನೆ ಮಾಡ್ತಾ ಇದ್ರೆ, ಅತಿಯಾಗಿ ದುಡಿದ್ರೆ ಅವನನ್ನು ಏನಂತ ಕರೀತೀರಿ? ಏನಂತ ಹೇಳ್ತೀರಿ? ದನ ದುಡ್ದಾಗ ದುಡಿತಿದ್ದಾನೆ ಅಂತ ಹೇಳ್ತೀರಿ. ಯಾವ ರೀತಿ ದುಡಿತಿದ್ದಾನೆ ಅಂತ ಹೇಳ್ತೀರಿ? ದನ ದುಡ್ದ ಹಾಗೆ. ಮನುಷ್ಯ ದುಡ್ದಾಗ ಅಂತ ಹೇಳಲಿಲ್ಲ ನೀವು, ದನಕ್ಕೆ ಹೋಲಿಸಿದಿರಿ, ಅಂದ್ರೆ ಜಾನುವಾರಿಗೆ ಹೋಲಿಸಿದಿರಿ. ಹಾಗಾದ್ರೆ ನಿಜವಾಗ್ಲೂ ದುಡಿಯೋದು ಯಾರೀಗ? ಜಾನುವಾರು ದುಡಿತದೆ, ದನ ದುಡಿತದೆ, ಪ್ರಾಣಿ ಪಶು ಪಕ್ಷಿಗಳು ದುಡಿತದೆ. ಈಗ ನಾನು ಸುಖ ಪಡ್ಲಿಕ್ಕೆ ಹುಟ್ಟಲಿಲ್ಲ, ದುಃಖ ಪಡ್ಲಿಕ್ಕೆ ಹುಟ್ಟಲಿಲ್ಲ, ದುಡಿಲಿಕ್ಕೆ ಹುಟ್ಟಲಿಲ್ಲ. ಮತ್ತೆ ನಾನು ಹುಟ್ಟಿದ್ದೆ ಯಾಕೆ? ಮನುಷ್ಯನಾಗಿ ಹುಟ್ಟೋದು ಯಾಕೆ? ಕರ್ಮಕ್ಷಯ ಮಾಡಲಿಕ್ಕೆ. ಕರ್ಮಕ್ಷಯ ಮಾಡ್ಲಿಕ್ಕೆ ಹುಟ್ಟೋದೇ ಮನುಷ್ಯ. ಹಾಗಾಗಿ ಅವರು ಜೀವನದ ಪರ್ಯಂತ ತನ್ನ ಕರ್ಮಕ್ಷಯ ಮಾಡಿದ್ದಾರೆ. ಇನ್ನಾರಿಗೋ ಸಹಕಾರ ಮಾಡಿದ್ದಾರೆ ಅಂತಂದ್ರೆ ಅಲ್ಲಿ ದಾನಾಂತರಾಯ ಕರ್ಮ ಕಳ್ಕೊಂಡಿದ್ದಾರೆ. ಇನ್ನಾರಿಗೋ ಹೆಗಲು ಕೊಟ್ಟು ಸಹಕಾರಿಯಾಗಿದ್ದಾರೆ ಅಂತಂದ್ರೆ ವೀರ್ಯಾಂತರಾಯ ಕ್ಷಯ ಮಾಡಿಕೊಂಡಿದ್ದಾರೆ. ಅಂಟಿನಲ್ಲಿ ಕರ್ಮಕ್ಷಯ ಮಾಡಿಕೊಳ್ಳಿಕ್ಕೆ ಎಷ್ಟು ಮಾರ್ಗಗಳಿದವೋ ಅಷ್ಟೂ ಮಾರ್ಗಗಳನ್ನು ಅವರು ಉಪಯೋಗಿಸಿಕೊಂಡಿದ್ದಾರೆ. ಅನಾರೋಗ್ಯದ ನಿಮಿತ್ತದಿಂದಾಗಿ ಅಲ್ಪಾಯುಷ್ಯದಲ್ಲಿ ನಮ್ಮನ್ನು ಅಗಲಿದರು ಅನ್ನೋ ಒಂದು ಶಬ್ದವನ್ನು ನಾವು ಕೇಳಿಕೊಳ್ಳಿಕ್ಕೆ ಸಿಗ್ತದೆ. ಆದರೆ ಅವರು ಅಲ್ಪಾಯುಷ್ಯದಲ್ಲಿ ಹೋಗಲಿಲ್ಲ. ಯಾವುದೇ ಒಂದು ಜೀವ ತನ್ನ ಅಂತಿಮ ಸಮಯ ಬಂದಾಗ ಎಣ್ಣೆಯಲ್ಲಿ ಖಾಲಿಯಾದ ದೀಪದಲ್ಲಿರುವ ಆ ಒಂದು ಬತ್ತಿ ಯಾವ ರೀತಿ ಕೊನೆಯದಾಗಿ ಏಕಕಾಲದಲ್ಲಿ ಉರಿದು ಹೋಗ್ತದೆಯೋ ಅದೇ ರೀತಿ ನನ್ನ ಆಯು ಕರ್ಮವು ಅಂತಿಮ ಸಮಯದಲ್ಲಿ ಏಕಕಾಲದಲ್ಲಿ ಕಳೆದು ಹೋಗ್ತದಂತೆ. ಪೂರ್ಣಾಯುಷ್ಯವನ್ನು ನಾವು ಕಳ್ಕೊಂಡ್ಬಿಡ್ತೀವಿ. ಹಾಗೆ ಅವರ ಅಗಲಿದ ಆತ್ಮ ಇನ್ನೊಂದು ಶರೀರವನ್ನು ಪ್ರಾಪ್ತಿ ಮಾಡಿಕೊಂಡಿದೆ. ಸದ್ಗತಿಯಲ್ಲಿ ಅವರ ಆತ್ಮ ಇರಲಿ, ಅವರ ಆತ್ಮಕ್ಕೆ ಕರ್ಮವನ್ನು ಕ್ಷಯ ಮಾಡುವ ಶಕ್ತಿ ಲಭಿಸಲಿ. ಯದ್ಭಾವಂ ತದ್ಭವತಿ. ಅವರ ಆತ್ಮಕ್ಕೆ ನಾವು ಇಲ್ಲಿ ಭಾವನಾತ್ಮಕವಾಗಿ ಕರ್ಮಕ್ಷಯದ ಮಾರ್ಗವನ್ನು ಕಂಡುಕೊಳ್ಳುವುದು. ಹಾಗೆ ಎಲ್ಲರೂ ಒಡಗೂಡಿ ಅವರ ಅಂತಿಮ ಯಾತ್ರೆಯಲ್ಲಿ ಮತ್ತು ದೇಹದಹನದ ಸಂದರ್ಭದಲ್ಲಿ ಆದಂತಹ ಜೀವ ಹಿಂಸೆಗೆ ಪ್ರಾಯಶ್ಚಿತವನ್ನು ತೇಡಿಕೊಳ್ಳುವುದಕ್ಕೆ ನಾವು ಈ ಅಭಿಷೇಕಾದಿ ಕ್ರಿಯೆಗಳನ್ನು ಮಾಡ್ತೇವೆ. ಹಾಗಾಗಿ ಸತ್ಕಾರ್ಯದಿಂದ ಅವರು ಉತ್ಕೃಷ್ಟ ಸದ್ಗತಿಯನ್ನು ಪ್ರಾಪ್ತಿ ಮಾಡಿಕೊಂಡಿದ್ದಾರೆ. ಒಂದು ಬಳಗ ತಾವೆಲ್ಲರೂ ಅವರನ್ನು ಶೋಕಿಸುವುದು, ದುಃಖಿಸುವುದು, ಅವರನ್ನು ನೆನೆದು ನಾವು ಪಡುವ ಒಂದೊಂದು ದುಃಖವು ಆರ್ದ್ರ ರೌದ್ರ ಧ್ಯಾನಕ್ಕೆ ಕಾರಣ ಆಗ್ತದೆ. ಆರ್ದ್ರ ಧ್ಯಾನ ಮತ್ತು ರೌದ್ರ ಧ್ಯಾನಕ್ಕೆ ಕಾರಣೀಭೂತ ಆಗ್ತದೆ. ಹಾಗಾಗಿ ನೀವು ಅವರನ್ನು ನೆನೆದು ದುಃಖಿಸುವುದಕ್ಕಿಂತಲೂ ಆ ಸಮಯ ಬಂತ ನಿಮಗೆ, ನಾವು ಹೇಳೋದು ಸಹಜ, ಕಣ್ಣರಿಯದಿರ್ತೊಡೆ ಕರುಳರಿಯದೇನು. ಕರುಳಿನ ಸಂಬಂಧ ತಾಯಿ ಮಕ್ಕಳು, ತಂದೆ ಮಗಳು ಸಂಬಂಧವಾಗಿರ್ತದೆ. ಏನೇ ನೀವು ಪ್ರಪಂಚ ಹೇಳಿದ್ರೂ ಕರುಳಿನ ಸಂಬಂಧ ಮತ್ತೆ ಪುನಃ ಎಳೆಯೋದು ಸಹಜ. ಆದರೆ ಮನಸ್ಸನ್ನು ಗಟ್ಟಿ ಮಾಡಿಕೊಂಡು ಆ ಸಂದರ್ಭದಲ್ಲಿ ನಮೋಕಾರ ಮಂತ್ರ ಹೇಳಿಕೊಳ್ಳಿ. ದುಃಖಿಸುವುದಕ್ಕಿಂತಲೂ
ಒಂದು ಬಾರಿ ನಮೋಕಾರ ನಂತರ ಅವರಿಗಾಗಿ ಸಮರ್ಪಣೆ ಅಂತ ಹೇಳಿ ಎಲ್ಲರೂ ನಾವು ಪ್ರಾರ್ಥಿಸೋಣ. ಹಾಗಾಗಿ ಅವರ ಆತ್ಮ ಮತ್ತೊಂದು ಸದ್ಗತಿಯನ್ನು ಪ್ರಾಪ್ತಿ ಮಾಡಿಕೊಂಡು ಇದಕ್ಕಿಂತಲೂ ಉತ್ಕೃಷ್ಟವಾದ ಧರ್ಮ ಕಾರ್ಯವನ್ನು ಆ ಆತ್ಮನೂ ಮಾಡಲಿ, ಆ ಚೇತನವೂ ಮಾಡಲಿ. ಮಹಾವೀರ ಸ್ವಾಮಿಯ ಜಿನಮಂದಿರದಲ್ಲಿ ಕುಳಿತು ನಾವು ಮಹಾವೀರ ಸ್ವಾಮಿ ಬಗ್ಗೆ ಒಂದು ಸ್ತೋತ್ರವನ್ನು ಹೇಳ್ತೇವೆ. ಯಾವುದದು? ಮಹಾವೀರ ಸ್ವಾಮಿ ನಯನ ಪಥಗಾಮಿ ಭವತು ಮೇ. ಹಂಗಂದ್ರೆ ಅರ್ಥ ಏನು ಹೇಳಿ? ಏನು ಹೇಳಿದ್ರಿ ನೀವು? ಮಹಾವೀರ ಸ್ವಾಮಿ ನೀವು ಯಾವ ಸ್ಥಾನದಲ್ಲಿ ಇದ್ದೀರಲ್ಲ, ನ ಅಯನ ಪಥಗಾಮಿ ಅಂದರೆ ನೀವು ಹೋಗಿದ್ದ ಪಥ ಇದೆಯಲ್ಲ, ವಾಪಸ್ ಬರುವ ದಾರಿ ಅಲ್ಲ ಅದು. ಮಹಾವೀರ ಸ್ವಾಮಿ ಹೋಗಿದ್ದು ಮೋಕ್ಷದ ಮಾರ್ಗ, ವಾಪಸ್ ಬರುವಂಥ ದಾರಿ ಅಲ್ಲ. ಅಂಥ ದಾರಿಯಲ್ಲಿ ನಾನು ಹೋಗಬೇಕು. ನಯನ ಪಥಗಾಮಿ ಭವತು ಮೇ, ನನಗೂ ಹಾಗೆ ಆಗಲಿ. ನೀವು ಯಾವ ಮಾರ್ಗದಲ್ಲಿ ಹೋದ್ರಲ್ಲ ಆ ಮಾರ್ಗವೇ ಶ್ರೇಷ್ಠವಾದದ್ದು. ಅಂತ ಶ್ರೇಷ್ಠವಾದ ಮಾರ್ಗ ನನಗೂ ಸಿಗಲಿ, ನಾನು ಆ ಮಾರ್ಗದಲ್ಲಿ ಹೋಗುತ್ತೇನೆ ಅನ್ನೋದೇ ಇದರ ಅರ್ಥ. ಅಂದರೆ ಅರ್ಥ ಏನು ಹೇಳಿ? ಸಿಂಪಲ್ ಲೈನ್, ನಿಮ್ಮ ಒಂದೇ ಶಬ್ದದಲ್ಲಿ ಹೇಳೋದಾದರೆ ನೀವು ಸಾಯ್ಲಿ ಅಂತಲೇ ಬೇಡ್ಕೊತಾ ಇದ್ದೀರಿ. ಏನಂತ? ಮಹಾವೀರ ಸ್ವಾಮಿ ಮುಂದೆ ಬಂದು ಏನು ಬೇಡ್ಕೊತಾ ಇದ್ದೀರಿ? ನಾನು ಸಾಯ್ಬೇಕು, ನಾನು ಸಾಯ್ಬೇಕು, ನಾನು ಸಾಯ್ಬೇಕು. ಹಂಗೆ ಹೇಳಿದರೆ ಅಯ್ಯೋ ಬಾಯಿ ಮುಚ್ಚು, ಶಬ್ದ ಮಾತಾಡಬೇಡ, ಕೆಟ್ಟ ಶಬ್ದ ಅಂತ ಹೇಳಬೇಕಾಗ್ತದೆ. ಆದರೆ ನಿಜವಾದದ್ದು ಪ್ರಾರ್ಥನೆ ಏನು ಅಂತಂದರೆ ಯದ್ಭವಂ ತದ್ಭವತಿ. ನಿಮ್ಮ ಭಾವನೆ ಉತ್ಕೃಷ್ಟವಾಗಿರಲಿ. ನೀವು ಭಗವಂತನಾಗುವುದಕ್ಕಾಗಿ ಬೇಡ್ಕೊಳ್ತಿದ್ದೀರಿ, ಸಾಯುವುದಕ್ಕಾಗಿ ಬೇಡ್ಕೊಳ್ಳಿಲ್ಲ. ನಾನು ನಿನ್ನ ಹಾಗೆ ಭಗವಂತನಾಗಲಿ ಅನ್ನೋದಕ್ಕಾಗಿ ಬೇಡ್ಕೊಂಡಿದ್ದೀರಿ. ಹಾಗೆ ಪ್ರೇಮ್ ಕುಮಾರ್ಜಿಯವರು, ಅಣ್ಣಾಜಿಯವರು ಇವತ್ತು ನಮ್ಮ ಮಧ್ಯದಲ್ಲಿ ಇಲ್ಲದೆ ಹೋದರೂ ಇಷ್ಟೆಲ್ಲ ಜನರ ಪ್ರಾರ್ಥನೆ, ಸಾಮೂಹಿಕ ಪ್ರಾರ್ಥನೆ ಇದೆಯಲ್ಲ, ಅದು ಫಲಪ್ರದವಾಗಿರ್ತದೆ, ಉತ್ಕೃಷ್ಟ ಗತಿ ಅವರಿಗೆ ಪ್ರಾಪ್ತಿ ಆಗೇ ಆಗ್ತದೆ ಅಂತ ಹೇಳ್ತಾ ಅಗಲಿದ ಆತ್ಮಕ್ಕೆ ಚಿರಶಾಂತಿಯನ್ನು ಕೋರುತ್ತಾ ನಮ್ಮ ವಿನಯಾಂಜಲಿಯನ್ನು ಅವರಿಗೆ ಸಮರ್ಪಣೆ ಮಾಡ್ತೇವೆ. ಅವರ ಧರ್ಮ ಕಾರ್ಯ ಶ್ರೇಯಸ್ಕರವಾದದ್ದು. ಅಂತಹ ಧರ್ಮ ಕಾರ್ಯ ಅವರ ಮುಂದಿನ ಪೀಳಿಗೆಗೆ, ಅವರ ಬಂಧು ಮಿತ್ರರಿಗೆ, ಬಂಧು ಬಳಗದವರಿಗೆ, ಸಮಾಜದವರಿಗೆ, ಅವರನ್ನು ಆಶ್ರಯಿಸಿದವರಿಗೆ ಅವರಲ್ಲಿರುವ ಉತ್ಕೃಷ್ಟ ಗುಣಗಳು ಮುಂದಿನ ದಿನಮಾನದಲ್ಲಿ ಅವರಿಗೆ ಮಾರ್ಗದರ್ಶಕವಾಗಿದ್ದು ಅಂತಹ ಧರ್ಮ ಕಾರ್ಯಗಳು, ಅವರ ಕಾರ್ಯಗಳು ಮುಂದುವರಿಯುವಂತಾಗಲಿ. ಅವರು ಬಿಟ್ಟು ಹೋದಂತಹ ಕೈಂಕರ್ಯಗಳನ್ನು ತಾವೆಲ್ಲರೂ ಕೂಡಿ ಮುಂದುವರೆಸು ಧರ್ಮವನ್ನು ಜಾಗೃತಿಗೊಳಿಸುವಂತಾಗಲಿ ಅಂತ ಹೇಳ್ತಾ ಜಗನ್ಮಾತೆ ತಾಯಿ ಜ್ವಾಲಾಮಾಲಿನಿಯಮ್ಮನವರು ಅವರ ಆತ್ಮಕ್ಕೆ ಚಿರಶಾಂತಿಯನ್ನು ಕರುಣಿಸಿ ಅವರ ಕುಟುಂಬದವರಿಗೆ ದುಃಖ ಭರಿಸುವ ಶಕ್ತಿಯನ್ನು ಕರುಣಿಸಲಿ ಅಂತ ಪ್ರಾರ್ಥಿಸಿ ಆಶೀರ್ವದಿಸುತ್ತೇವೆ. ವರ್ಧತಾಂ ಜಿನಶಾಸನಂ, ವರ್ಧತಾಂ ಜಿನಶಾಸನಂ. ಮಂಗಳಂ ಭವತು. ಹರಿಶಿವರಾಜಪುರದ ಶ್ರೀ ಶ್ರೀ ಲಕ್ಷ್ಮೀಸೇನ ಭಟ್ಟಾರಕ ಭಟ್ಟಾಚಾರ್ಯವರೇ ಮಹಾಸ್ವಾಮೀಜಿಯವರು ಇಲ್ಲಿಗೆ ಬಂದು ನಮ್ಮ ಈ ಶ್ರದ್ಧಾಂಜಲಿ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಧಾರ್ಮಿಕ ಚಿಂತನೆಯೊಂದಿಗೆ ಅಣ್ಣಾಶ್ರಮ ಜೀವನವನ್ನು ಕೂಡ ಧಾರ್ಮಿಕ ಚಿಂತಕರ ರೀತಿಯಲ್ಲೇ ನಡೆದಿದೆ. ಬಹುಶಃ ಮರಣ ಹೊಂದಿದಾಗ ದುಃಖಿಸಬಾರದು ಅನ್ನುವಂಥ ಮಾತನ್ನು ಹೇಳಿದರು. ಬಹುಶಃ ನಮ್ಮ ಸಮಾಜದ ಸ್ವಾರ್ಥ ಏನು ಅಂತ ಹೇಳಿದ್ರೆ, ನಮಗೆ ನಿರೀಕ್ಷೆಗೊಬ್ಬ ಜನ ಇಲ್ಲಲ್ಲ, ಅವರನ್ನು ಕಳ್ಕೊಂಡಿದ್ದೀವಲ್ಲ ಅನ್ನುವಂಥ ಆ ದುಃಖ ಪ್ರತಿಯೊಬ್ಬರ ಮನದಲ್ಲೂ ಇದೆ. ಅವರ ಆತ್ಮಕ್ಕೆ ಶಾಂತಿ ಲಭಿಸಲಿ. ಅದೇ ರೀತಿ ಸುಮಾರು 600 ವರ್ಷಗಳ ಹಿಂದಿರುವಂಥ ಒಂದು ಸಿದ್ಧರ ಮೂರ್ತಿ ಇರುವಂಥ ಕ್ಷೇತ್ರ ನಮ್ಮ ಕ್ಷೇತ್ರ. ಸಿದ್ಧರನ್ನು ಆರಾಧಿಸಿದರೆ ಬಹುಶಃ ಮೋಕ್ಷ ಪ್ರಾಪ್ತಿಯಾಗ್ತದೆ ಅಂತ ಅನ್ನೋದನ್ನು ನಾವು ಕೇಳಿದ್ದೇವೆ. ಅದೇ ರೀತಿ ಅವರ ಆತ್ಮಕ್ಕೆ ಮೋಕ್ಷ ಪ್ರಾಪ್ತಿಯಾಗಲಿ. ಈ ಒಂದು ಶ್ರದ್ಧಾಂಜಲಿ ಸಭೆಯಲ್ಲಿ ತಮ್ಮೆಲ್ಲ ಸಮಯವನ್ನು ಇಲ್ಲಿ ಅಣ್ಣಾಶನ್ನನ ಒಂದು ಶ್ರದ್ಧಾಂಜಲಿ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದೀರಾ. ಬಸಗೂಳಿಯ ಉದ್ಯಮಿಗಳು, ಅಣ್ಣಾಶನ್ನವರ ಆಪ್ತ ಮಿತ್ರರಾಗಿರ್ತಕ್ಕಂಥ ಮಹಾವೀರ ಶಯನರವರು ಈ ಒಂದು ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದಾರೆ. ಅದೇ ರೀತಿ ಮುಡಾರು ಭರತರಾಜರವರು ಕೂಡ ತಮ್ಮ ಅನಿಸಿಕೆಗಳನ್ನು ವ್ಯಕ್ತಪಡಿಸಿ ಧಾರ್ಮಿಕ ಚಿಂತನೆಯನ್ನು ಹಂಚಿಕೊಂಡಿದ್ದಾರೆ. ಈ ಕ್ಷೇತ್ರದ ಭಕ್ತರು ಅಣ್ಣಾಶನ್ನವರ ಪ್ರೀತಿಪಾತ್ರರು ಶ್ರುತಾಂಜನ ಜೈನರವರು, ಅದೇ ರೀತಿ ಈ ಕ್ಷೇತ್ರದ ಅಧ್ಯಕ್ಷರಾಗಿರ್ತಕ್ಕಂಥ ಮಲ್ಲಿಬೆಟ್ಟು ಶಿವಂದ್ರ ಜೈನರವರು, ಅವರ ಅಳಿಯ ಆದರ್ಶ್ ಜೈನರವರು ಹಾಗೂ ಅವರ ತಾಯಿ ಲಲಿತಮ್ಮ ಹಾಗೂ ಅವರ ಮಕ್ಕಳು, ಮೊಮ್ಮಕ್ಕಳು, ಮಗಳು ಪ್ರತಿಮಾ, ಅದೇ ರೀತಿ ಅವರ ಮೊಮ್ಮಗ ಅಂತ ಹೇಳಿದಾಗ ಅವರ ಬಗ್ಗೆ ತುಂಬ ವಿಚಾರವನ್ನು ಹೇಳಿದರು. ಪ್ರತಿಯೊಂದು ಕೋಲ ಇಲ್ಲಿ ನಡಿಬೇಕಾದರೂ ಕೂಡ ಅವರ ಮೊಮ್ಮಗನನ್ನು ಕರ್ಕೊಂಡು ಬರ್ತಾಯಿದ್ರು. ಬಹುಶಃ ಕೋಲ ಅಂತ ಹೇಳಿದರೆ ಆ ಜಾತ್ರೆ ಅಂತ ಹೇಳಿದ್ರೆ ಅವರ ಒಂದು ಹುಮ್ಮಸ್ಸು.
ಕಳೆದ 3 ತಿಂಗಳ ಹಿಂದೆ ಬೆಳಿಗ್ಗೆ 3 ಗಂಟೆ ತನಕ ಆರೋಗ್ಯ ಸರಿ ಇಲ್ಲದಿದ್ದರೂ ಕೂಡ ಆ ಜಾತ್ರೆಯಲ್ಲಿ ಪಾಲ್ಗೊಂಡದನ್ನು ನಾವು ನೋಡಿದ್ದೇವೆ. ಅಂದರೆ ನಮ್ಮ ಊರಿನ ಜಾತ್ರೆಯಲ್ಲಿ ಎಷ್ಟು ಪ್ರೀತಿ ಇತ್ತು ಅವರಿಗೆ ಅನ್ನೋದನ್ನು ಕೂಡ ನಾವು ಗಮನಿಸಬೇಕು. ಅದೇ ರೀತಿ ಅವರ ಮೊಮ್ಮಗನನ್ನು ಕೂಡ ಅವನಿಗೆ ಕೂಡ ಅಷ್ಟೇ ಆಸಕ್ತಿ ಇದೆಯಂತೆ. ಆ ಕುಲದೀಪ ಅವರ ಕುಲವನ್ನು ಬೆಳಗಿಸುವಂಥ ದೀಪ ಆಗಲಿ, ಅವನು ಅವರಿಗೆ ಐರಾರೋಗ್ಯ ಶಕ್ತಿಯನ್ನು ಭಗವಂತ ನೀಡಲಿ, ಅವರ ದುಃಖ ಭರಿಸುವಂಥ ಶಕ್ತಿಯನ್ನು ಆ ಭಗವಂತನಿಂದ ಮಾತ್ರ ಸಾಧ್ಯ. ಎಲ್ಲರಿಗೂ ಕೂಡ ಒಳ್ಳೆಯದಾಗಲಿ. ಭಗವಂತನ ಪ್ರಾರ್ಥನೆಯೊಂದಿಗೆ ಅವರ ಆತ್ಮಕ್ಕೆ ಶಾಂತಿಯನ್ನು ಕೋರುತ್ತಾ ಮಂಗಳಾರತಿ ಮಂಗಳ ಪೂಜೆ ನಡೀತಾ ಇದೆ. ತಾವೆಲ್ಲರೂ ಪಾಲ್ಗೊಂಡು ಆ ಪ್ರಸಾದವನ್ನು ಸ್ವೀಕರಿಸಬೇಕು. ಅದೇ ರೀತಿ ವೇದಿಕೆಯಲ್ಲಿರೋರು ನಮ್ಮ ಪೂಜ್ಯ